ಸುರಾಜ ನಿನ್ನನ್ನೇ ಪ್ರೀತಿಸುವೆ ಪ್ರೀತಿಸುವೆ ಸುರಾಜ ನಿಮ್ಮನ್ನೇ ಪ್ರೀತಿಸುವೆ ನನ್ನ ಪ್ರಾಣ ಇರುವರೆಗೂ ನಾ ಮಣ್ಣಲ್ಲಿ ಸೇರುವರೆಗೂ ನನ್ನ ಪ್ರಾಣ ಇರುವರೆಗೂ ನಾ ಮಣ್ಣಲ್ಲಿ ಸೇರುವರೆಗೂ ಪ್ರೀತಿಸುವೆ ಸುರಾಜ ನಿನ್ನನ್ನೇ ಪ್ರೀತಿಸುವೆ ಕರ್ತರು ನಿಮಗೆ ಸ್ತೋತ್ರ ಬದುಕಿದರು ನಿಮಗೆ ಸ್ತೋತ್ರ ಸಾತರು ನಿಮಗೆ ಸ್ತೋತ್ರ ಬದುಕಿದರು ನಿಮಗೆ ಸ್ತೋತ್ರ ನನ್ನ ಜೀವನವೆಲ್ಲವೂ ಮಹಿಮೆಯೇ ನಿನಗೆಯ ನನ್ನ ದೇಹದ ನಿಮಿತ್ತವೂ ಮಹಿಮೆಯೇ ನಿನಗೆಯ ಮಹಿಮೆಯೇ ನಿನಗೆಯ ಪ್ರೀತಿಸುವೆ ಸುರಾಜ ನಿನ್ನನ್ನೇ ಪ್ರೀತಿಸುವೆ ಪ್ರೀತಿಸುವೆ ಸುರಾಜ ನಿನ್ನನ್ನೇ ಪ್ರೀತಿಸುವೆ ಪಾಪದ ಪಾಲಿಗೆ ನಾಸತ್ತು ನೀತಿಗೆ ಜೀವಿಸಲು ಕೃಪೆ ಮಾಡಿದೆ ಪಾಪದ ಪಾಲಿಗೆ ನಾಸತ್ತು ನೀತಿಗೆ ಜೀವಿಸಲು ಕೃಪೆ ಮಾಡಿದೆ ನಿನ್ನ ಪವಿತ್ರ ರಕ್ತವು ನನ್ನ ಮನುಷ್ಯನಾಗಿ ಮಾಡಿದೆ ನಿನ್ನ ಪವಿತ್ರ ರಕ್ತವು ನನ್ನ ಮನುಷ್ಯನಾಗಿ ಮಾಡಿದೆ ನನ್ನ ಮನುಷ್ಯನಾಗಿ ಮಾಡಿದೆ ಪ್ರೀತಿಸುವೆ ಸುರಾಜ ನಿನ್ನನ್ನೇ ಪ್ರೀತಿಸುವೆ ಪ್ರೀತಿಸುವೆ ಸುರಾಜ ನಿನ್ನನ್ನೇ ಪ್ರೀತಿಸುವೆ ಹೆಚ್ಚಳ ಪಡುವುದು ನಿನ್ನಲ್ಲೇ ಕಥಾಗಿಸಿಕೊಳ್ಳುವೆ ನಿನ್ನಲ್ಲೇ ಹೆಚ್ಚಳ ಪಡುವುದು ನಿನ್ನಲ್ಲೇ ಕಥಾಗಿಸಿಕೊಳ್ಳುವೆ ನಿನ್ನಲ್ಲೇ ನನ್ನ ಜೀವಮಾನವೆಲ್ಲ ನಿನ್ನಲ್ಲೇ ಸಂಪಾದಿಸುವೆ ನನ್ನ ಜೀವಮಾನವೆಲ್ಲ ನಿನ್ನನ್ನೇ ಸಂಪಾದಿಸುವೆ ನಿನ್ನನ್ನೇ ಸಂಪಾದಿಸುವೆ ಪ್ರೀತಿಸುವೆ ಸುರಾಜ ನಿನ್ನನ್ನೇ ಪ್ರೀತಿಸುವೆ ಪ್ರೀತಿಸುವೆ ಸುರಾಜ ನಿನ್ನನ್ನೇ ಪ್ರೀತಿಸುವೆ 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 ನನ್ನ ಪ್ರಾಣ ಇರುವರೆಗೂ ನಾ ಮಣ್ಣಲ್ಲಿ ಸೇರುವರೆಗೂ ನನ್ನ ಪ್ರಾಣ ಇರುವರೆಗೂ ನಾ ಮಣ್ಣಲ್ಲಿ ಸೇರುವರೆಗೂ
ಸ್ತೋತ್ರವಾಗಲಿ. ಎಲ್ಲವನ್ನು ಆತ್ಮನ ಕಥೆಗಳಿಗೆ ಹಾಡಲು ಹಾಡುತ್ತಾ ದೇವರನ್ನು ನೆನಪಿಸ್ತೇನೆ. ಕೃಪೆಯ ಸೌಂದರ್ಯದಲ್ಲಿ ಆಕರ್ಷಿಸಿ ಇಹದ ಬಾಂಧವ್ಯದಿಂದ ನನ್ನ ಬಿಡಿಸಿ. ಕೃಪೆಯ ಸೌಂದರ್ಯದಲ್ಲಿ ಆಕರ್ಷಿಸಿ ಇಹದ ಬಾಂಧವ್ಯದಿಂದ ನನ್ನ ಬಿಡಿಸಿ. ನನ್ನನ್ನೇ ಮೈ ಮರೆಸಿ ನಿನ್ನ ಪ್ರೀತಿಯಲ್ಲಿ ತೇಲಾಡಿಸಿ. ನನ್ನನ್ನೇ ಮೈ ಮರೆಸಿ ನಿನ್ನ ಪ್ರೀತಿಯಲ್ಲಿ ತೇಲಾಡಿಸಿ. ಪ್ರತಿದಿನವೂ ನಿನ್ನ ಜೊತೆ ಇರುವೆನೆಂದ ಪ್ರಾಣೇಶ್ವರ. ಹೆತ್ತ ತಾಯಿ ಮರೆತರೂ ಮರೆಯನೆಂದ ಸರ್ವೇಶ್ವರ. ಪ್ರತಿದಿನವೂ ನನ್ನ ಜೊತೆ ಇರುವೆನೆಂದ ಪ್ರಾಣೇಶ್ವರ. ಹೆತ್ತ ತಾಯಿ ಮರೆತರೂ ಮರೆಯನೆಂದ ಸರ್ವೇಶ್ವರ. ಈ ಬಣ್ಣದ ಲೋಕದಲ್ಲಿ ನಿನ್ನ ಕೃಪೆ ನೆನೆದಾಗ ಎಲ್ಲವೂ ಬರಿದಾಯಿತು. ಪ್ರತಿ ಹೆಜ್ಜೆ ಹೆಜ್ಜೆಗೂ ನಿನ್ನ ಕೃಪೆ ನನಗೆ ಹೊಸ ಜೀವ ಪ್ರಸಾದಿಸಿತು. ಈ ಬಣ್ಣದ ಲೋಕದಲ್ಲಿ ನಿನ್ನ ಕೃಪೆ ನೆನೆದಾಗ ಎಲ್ಲವೂ ಬರಿದಾಯಿತು. ಪ್ರತಿ ಹೆಜ್ಜೆ ಹೆಜ್ಜೆಗೂ ನಿನ್ನ ಕೃಪೆ ನನಗೆ ಹೊಸ ಜೀವ ಪ್ರಸಾದಿಸಿತು. ನಾನೇನಾಗಿರುವೆ ನಿನ್ನ ಕೃಪೆ ಮುಂದೆ ಏನಾಗುವೆನೋ ನಿನ್ನ ಕೃಪೆ. ನಾನೇನಾಗಿರುವೆ ನಿನ್ನ ಕೃಪೆ ಮುಂದೆ ಏನಾಗುವೆನೋ ನಿನ್ನ ಕೃಪೆ. ನಿನ್ನ ಕೃಪೆ ನನಗೆ ಆಧಾರವಾಯಿತು. ಜಾರಿ ಬೀಳದಂತೆ ಜೊತೆ ನಿಂತಿತು. ಕೃಪೆಯ ಸೌಂದರ್ಯದಲ್ಲಿ ಆಕರ್ಷಿಸಿ ಇಹದ ಬಾಂಧವ್ಯದಿಂದ ನನ್ನ ಬಿಡಿಸಿ. ಕೃಪೆಯ ಸೌಂದರ್ಯದಲ್ಲಿ ಆಕರ್ಷಿಸಿ ಇಹದ ಬಾಂಧವ್ಯದಿಂದ ನನ್ನ ಬಿಡಿಸಿ. ನನ್ನೇ ಮೈ ಮರೆಸಿ ನಿನ್ನ ಪ್ರೀತಿಯಲ್ಲಿ ತೇಲಾಡಿಸಿ. ನನ್ನನ್ನೇ ಮೈ ಮರೆಸಿ ನಿನ್ನ ಪ್ರೀತಿಯಲ್ಲಿ ತೇಲಾಡಿಸಿ. ಪ್ರತಿದಿನವೂ ನನ್ನ ಜೊತೆ ಇರುವೆನೆಂದ ಪ್ರಾಣೇಶ್ವರ. ಹೆತ್ತ ತಾಯಿ ಮರೆತರೂ ಮರೆಯನೆಂದ ಸರ್ವೇಶ್ವರ. ಪ್ರತಿದಿನವೂ ನನ್ನ ಜೊತೆ ಇರುವೆನೆಂದ ಪ್ರಾಣೇಶ್ವರ. ಹೆತ್ತ ತಾಯಿ ಮರೆತರೂ ಮರೆಯನೆಂದ ಸರ್ವೇಶ್ವರ. ಈ ಆತ್ಮೀಯ ಯಾತ್ರೆಯಲ್ಲಿ ನಿನ್ನ ಪ್ರೀತಿ ನೆನೆದಾಗ ಅರಣ್ಯಕ್ಕೂ ಆನಂದವೇ. ಎಲ್ಲವನ್ನು ಕಳೆದುಕೊಂಡ ಈ ನನ್ನ ಬಾಳಿಗೆ ನೂತನ ಆರಂಭವೇ. ಈ ಆತ್ಮೀಯ ಯಾತ್ರೆಯಲ್ಲಿ ನಿನ್ನ ಪ್ರೀತಿ ನೆನೆದಾಗ ಅರಣ್ಯಕ್ಕೂ ಆನಂದವೇ. ಎಲ್ಲವನ್ನು ಕಳೆದುಕೊಂಡ ಈ ನೊಂದ ಬಾಳಿಗೆ ನೂತನ ಆರಂಭವೇ. ಈ ಆತ್ಮಾಲಾಪನೆ ನಿನ್ನ ಕೃಪೆ. ಈ ಆತ್ಮಾನಂದವು ನಿನ್ನ ಕೃಪೆ. ಈ ಆತ್ಮಾಲಾಪನೆ ನಿನ್ನ ಕೃಪೆ. ಈ ಆತ್ಮಾನಂದವು ನಿನ್ನ ಕೃಪೆ. ನಿನ್ನ ಕೃಪೆ ನನಗೆ ಸಾಕೆನಿಸಿತು. ಇಹದಲ್ಲಿ ಬೇರೇನು ಬೇರೆನಿಸಿತು. ಕೃಪೆಯ ಸೌಂದರ್ಯದಲ್ಲಿ ಆಕರ್ಷಿಸಿ ಇಹದ ಬಾಂಧವ್ಯದಿಂದ ನನ್ನ ಬಿಡಿಸಿ.
ಬಾಂಧವ್ಯದಲ್ಲಿ ಆಕರ್ಷಿಸಿ ಇಹದ ಬಾಂಧವ್ಯದಿಂದ ನನ್ನ ಬೆಳೆಸಿ ನನ್ನನ್ನೇ ಮೈ ಮರೆಸಿ ನಿನ್ನ ಪ್ರೀತಿಯಲ್ಲಿ ತೇಲಾಡಿಸಿ ನನ್ನನ್ನೇ ಮೈ ಮರೆಸಿ ನಿನ್ನ ಪ್ರೀತಿಯಲ್ಲಿ ತೇಲಾಡಿಸಿ ಪ್ರತಿದಿನವೂ ನನ್ನ ಜೊತೆ ಇರುವೆನೆಂದ ಪ್ರಾಣೇಶ್ವರ ಹೆತ್ತ ತಾಯಿ ಮರೆತರೂ ಮರೆಯಲೆಂದ ಸರ್ವೇಶ್ವರ ಪ್ರತಿದಿನವೂ ನನ್ನ ಜೊತೆ ಇರುವೆನೆಂದ ಪ್ರಾಣೇಶ್ವರ ಹೆತ್ತ ತಾಯಿ ಮರೆತರೂ ಮರೆಯಲೆಂದ ಸರ್ವೇಶ್ವರ. ಎಷ್ಟು ಅದ್ಭುತವಾದ ಹಾಡು ಅಂದ್ರೆ, ಇಹದ ಬಾಂಧವ್ಯದಿಂದ ನನ್ನನ್ನು ಬಿಡಿಸಿ ಅಂದ್ರೆ ಈ ಲೋಕದ ಬಾಂಧವ್ಯ ಎಂತ ಬಾಂಧವ್ಯ ಇತ್ತು ಗೊತ್ತಾ? ನನ್ನ ಬಾಂಧವ್ಯ ಮೋಸದ ಬಾಂಧವ್ಯ. ಮೋಸದ ಬಾಂಧವ್ಯ ಅಂದ್ರೆ ಕೆಟ್ಟ ಕೆಟ್ಟ ಹುಡುಗರ ಜೊತೆ ಸಹವಾಸ ಮಾಡುವಂಥದ್ದು, ಅವ್ರ ಜೊತೆ ಹೋಗಿ ಕೆಟ್ಟ ಕೆಟ್ಟ ಕೆಲಸವನ್ನು ಮಾಡಿ ಜೈಲು, ಸ್ಟೇಷನ್ನು, ಮನೆ, ಅಪ್ಪ ಅಮ್ಮನಿಗೇನು ನನ್ನಿಂದ ದುಃಖ ನೋವು. ಎಂತ ಮಗನ್ನ ಎತ್ಬಿಟ್ಟೆ ಅಂತ ಅವ್ರು ಏನ್ ಮಾಡಿದ್ರು, ನೊಂದಿ ಬೇಗನೆ ತೀರೋಗಿ ಲೋಕವನ್ನು ಬಿಟ್ಟು. ಆದ್ರೆ ಇವತ್ತಿನ ದಿವಸ ಅವ್ರನ್ನ ನೋಡಿದ್ರೆ ತುಂಬಾ ಸಂತೋಷ ಪಡ್ತಾ ಇದ್ದೆ. ಅವ್ರಿಗೆ ತುಂಬಾ ನೋವು ಕೊಟ್ಟಿರೋದೆ. ಆದ್ರೆ ಈ ಬಾಂಧವ್ಯವನ್ನು, ಈ ದೇವರ ಬಾಂಧವ್ಯ ನನ್ಗೇನ್ ಮಾಡಿತ್ತು? ಹೊಸ ಜೀವನ, ಹೊಸ ಕೃಪೆ, ಅಂತ ಜೀವನವನ್ನು ದೇವರು ಕೊಟ್ಟಿದರು. ಹಾಗೆ ನೋಡಿವಾಗ ಈ ಬಣ್ಣದ ಲೋಕದಲ್ಲಿ ನಿನ್ನ ಕೃಪೆ ನೆನೆದಾಗ ಎಲ್ಲವೂ ಬರಿದಾಯಿತು. ಈ ಲೋಕ ಏನಾಗಿದೆ ಗೊತ್ತಾ? ಬಣ್ಣದ ಲೋಕ ಆಗಿದೆ. ಇದರಲ್ಲಿ ಸತ್ಯ ಇಲ್ಲ. ಇದರಲ್ಲಿ ನಮ್ಮ ಹತ್ರ ಎಲ್ಲ ಇದ್ರೆ ಎಲ್ಲಾರು ನಮ್ಮ ಮುಂದೆ ಇರ್ತಾರೆ. ನಮ್ಮ ಹತ್ರ ಏನು ಇಲ್ಲ ಅಂತಿದ್ದಾಗ ಆವಾಗ ನಿಜವಾದ ಬಣ್ಣ ಇದು ಗೊತ್ತಾಗುತ್ತೆ. ಅದಕ್ಕೆ ಭಕ್ತನ ಹೇಳ್ತಾ ಇದ್ದೇನೆ, ಈ ಬಣ್ಣದ ಲೋಕದಲ್ಲಿ ನಿನ್ನ ಪ್ರೀತಿ ನೆನೆದಾಗ ಎಲ್ಲವೂ ಬರಿದಾಯ್ತು. ನಾವು ಯಾವಾಗ ನಿಜವಾದ ದೇವರನ್ನ ಹಿಂಬಾಲಿಸಿ ಆತನ ಪ್ರೀತಿನ ಹುಡುಕ್ತೇವೋ, ಈ ಪ್ರಪಂಚದಲ್ಲಿರುವಂತ ನಿಜವಾದ ಪ್ರೇಮ ನಮ್ಗೆ ಕಣ್ಣಿಗೆ ಕಾಣಿಸುತ್ತೆ. ಇದು ಸತ್ಯವಾದ ಪ್ರೇಮನ, ಇದು ಸುಳ್ಳಾದ ಪ್ರೇಮನ ಅಂತ ನಮ್ಗವಾಗ ಕಣ್ತೆರೆಯಲ್ಪಡುತ್ತೆ. ಅದಕ್ಕೆ ದೇವರು ಹೇಳ್ತಾರೆ, ದೇವರಿಗೆ ಭಕ್ತನ ಹೇಳ್ತಾ ಇದ್ದಾನೆ, ನಿನ್ನ ಕೃಪೆ ನೆನೆದಾಗ ಎಲ್ಲವೂ ಬರಿದೈತೆ, ಎಲ್ಲ ಬಟ್ಟ ಬಯಲಾಗಿ ಕಾಣ್ತಾ ಇದೆ. ಗಂಡನ ಪ್ರೀತಿ, ಹೆಂಡತಿಯ ಪ್ರೀತಿ, ಮಕ್ಕಳ ಪ್ರೀತಿ, ಸ್ನೇಹಿತರ ಪ್ರೀತಿ, ಎಲ್ಲಿವರೆಗೂ ಅಂತ ಎಲ್ಲ ಓಪನ್ ಆಗಿ ದೇವರು ನಮ್ಮ ಕಣ್ಣುಗಳನ್ನು ತೆರೆದು ತೋರಿಸ್ತಾ ಇದ್ದಾನೆ. ಎಲ್ಲದಕ್ಕಿಂತ ಹೆಚ್ಚಾದ ಪ್ರೀತಿ ಆ ತಂದೆಯಾದ ದೇವರ ಪ್ರೀತಿ, ಆತನ ಮಗನಾದ ಯೇಸು ಕ್ರಿಸ್ತನ ಪ್ರೀತಿಯಾಗಿದೆ. ಆತನ ಪ್ರೀತಿಯ ಮುಂದೆ ಎಲ್ಲವೂ ಶೂನ್ಯ, ಬರಿದಾಗಿದೆ ಪ್ರೀತಿ. ಆ ಪ್ರೀತಿಯನ್ನು ನಾವು ನೆನೆಸಿಕೊಳ್ಳೋಣ. ಮುಂದೆ ಬಂದು ಅಣ್ಣನವರು ನನ್ನ ಮುಂದೆ ಬಂದು ಅರ್ಧ ಗಂಟೆ ಒಂದು ವಾಕ್ಯವನ್ನು ಹಂಚಿಕೊಳ್ಳುವಾಗಿದ್ದಾರೆ. ಎಲ್ಲರೂ ಗಮನವಿಟ್ಟಿದ್ದೇವೆ. ಇಲ್ಲ ವಾಕ್ಯ ಇಲ್ಲ, ಒಂದು ಹಾಡೋಣ. ನಮ್ಮ ದೇವರು ನಮ್ಮನ್ನು ಪ್ರೀತಿಸುವನಾಗಿದ್ದಾನೆ. ಕಾರಣ ಅಂದ್ರೆ ಆತನು ಒಳ್ಳೆಯವನಾಗಿದ್ದಾನೆ. ಯಾರು? ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನು, ನಮ್ಮನ್ನು ಪ್ರೀತಿಸುವವನು, ನಮಗಾಗಿ ಪ್ರಾಣವನ್ನು ಕೊಟ್ಟವನು, ನಮಗಾಗಿ ಪರಲೋಕವನ್ನು ಬಿಟ್ಟು ಬಂದವನು, ನಮಗಾಗಿ ಎಲ್ಲವನ್ನು ತ್ಯಾಗ ಮಾಡಿದ ದೇವರು ನಮ್ಮ ಕರ್ತನಾದ ಯೇಸು ಸ್ವಾಮಿ ಆಗಿದ್ದಾನೆ. ಅಂತ ದೇವರನ್ನು ಘನಪಡಿಸುವ ಹಾಗೆ, ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೆ ಹೇಳಪ್ಪ ಎಂಬ ಹಾಡನ್ನು ಹಾಡಿ ದೇವರನ್ನು ನಾವು ಘನಪಡಿಸೋಣ. ಎಲ್ಲರೂ ಸಹ ಬರುವಂತವರು ಮನಪೂರ್ವಕವಾಗಿ, ಹೃದಯಪೂರ್ವಕವಾಗಿ, ಅಂತರಾತ್ಮದಿಂದ ನಾವು ಆರಾಧಿಸುವುದಾದರೆ, ಪ್ರಾರ್ಥನೆ ಮಾಡುವುದಾದರೆ ನಮ್ಮ ಪ್ರಾರ್ಥನೆಗೆ ದೇವರು ಜಯವನ್ನು ಕೊಡೋಕ್ಕೆ ಶಕ್ತನಾಗಿದೆ. ಓಕೆ, ಹೆಚ್ಚು ಸೌಂಡ್ ಬರಬಾರ್ದ? ನೋ ಪ್ರಾಬ್ಲಮ್. ಅಪ್ಪ ದೊಡ್ಡವನು, ಲೋಕ ರಕ್ಷಕನು, ನಮಗೆ ರಕ್ಷಣೆ ಕೊಡುವವನಾಗಿ. ಆಯ್ತಾ? ಓಕೆ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೇಳಪ್ಪ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೇಳಪ್ಪ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ನನ್ನ ಒಳ್ಳೆ ಪಾಲು ನೀನೇ ಸಯ, ನಿನಗಿಂತ ದೇವರು ಬೇರಿಲ್ಲಯ್ಯ. ಎಲ್ಲರೂ ಕೈ ತಟ್ಟಿ ಹಾಡೋಣ. ಪಾಲು ನೀನೇ ಜಯ, ನಿನಗಿಂತ ದೇವರು ಬೇರಿಲ್ಲಯ್ಯ. ನಿನ್ನ ಪಾದಕ್ಕೆ ಮುದ್ದಿಡುವೆ, ನಿನ್ನನ್ನೇ ಪ್ರೀತಿಸುವೆ. ನಿನ್ನ ಪಾದಕ್ಕೆ ಮುದ್ದಿಡುವೆ, ನಿನ್ನನ್ನೇ ಪ್ರೀತಿಸುವೆ. ಜೀವನವೆಲ್ಲ ನಿನಗಾಗಿ ಹಾಡಿಡಲಿವೆ. ನನ್ನ
ಜೀವನವೆಲ್ಲ ನಿನಗಾಗಿ ಆಡಿದಲಿವೆ. ನೀವೆಷ್ಟು ಒಳ್ಳೆಯಪ್ಪ, ನಿನ್ನ ಪ್ರೀತಿ ಹೇಳಪ್ಪ. ನೀವೆಷ್ಟು ಒಳ್ಳೆಯಪ್ಪ, ನಿನ್ನ ಪ್ರೀತಿ ಹೇಳಪ್ಪ. ಈ ಹಾಡು ನಿನಗಾಗಿ ಹಾಡುವೆನು ನನ್ನೇಸುವೆ. ಈ ಹಾಡು ನಿಮಗಾಗಿ ಹಾಡುವೆನು ನನ್ನೇಸುವೆ. ಈ ನನ್ನ ಜೀವ ನಿನ್ನದೇಸಯ್ಯ, ಉಸಿರೆಲ್ಲ ನಿನ್ನದೇ ಓ ಏಸಯ್ಯ. ಈ ನನ್ನ ಜೀವ ನಿನ್ನದೇಸಯ್ಯ, ಉಸಿರೆಲ್ಲ ನಿನ್ನದೇ ಓ ಏಸಯ್ಯ. ನೀನಿರದ ಒಂದು ಕ್ಷಣ ಬದುಕೆಲ್ಲ ಬರೀ ಶೂನ್ಯ. ನೀನಿರದ ಒಂದು ಕ್ಷಣ ಬದುಕೆಲ್ಲ ಬರೀ ಶೂನ್ಯ. ನೀನಿರಲು ಬಾಳೆಲ್ಲ ಹರ್ಷಾನಂದ. ನೀನಿರಲು ಬಾಳೆಲ್ಲ ಹರ್ಷಾನಂದ. ನೀವೆಷ್ಟು ಒಳ್ಳೆಯರಪ್ಪ, ನಿನ್ನ ಪ್ರೀತಿ ಹೇಳಪ್ಪ. ನೀವೆಷ್ಟು ಒಳ್ಳೆಯರಪ್ಪ, ನಿನ್ನ ಪ್ರೀತಿ ಹೇಳಪ್ಪ. ಈ ಹಾಡು ನಿಮಗಾಗಿ ಹಾಡುವೆನು ನನ್ನೇಸುವೆ. ಈ ಹಾಡು ನಿನಗಾಗಿ ಹಾಡುವೆನು ನನ್ನೇಸುವೆ. ಪರಲೋಕವೆಲ್ಲ ನಿನದೇಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೆನೆಯ. ಪರಲೋಕವೆಲ್ಲ ನಿನದೇಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೆನೆಯ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ. ನಿನ್ನ ಶಾಶ್ವತ ಸ್ಥಾನದಿ ನಮ್ಮನ್ನು ನೀನೇ ನಿಲ್ಲಿಸುವೆ. ನೀವೆಷ್ಟು ಒಳ್ಳೆಯರಪ್ಪ, ನಿನ್ನ ಪ್ರೀತಿ ಹೇಳಪ್ಪ. ನೀವೆಷ್ಟು ಒಳ್ಳೆಯರಪ್ಪ, ನಿನ್ನ ಪ್ರೀತಿ ಹೇಳಪ್ಪ. ಈ ಹಾಡು ನಿಮಗಾಗಿ ಹಾಡುವೆನು ನನ್ನೇಸುವೆ. ಈ ಹಾಡು ನಿಮಗಾಗಿ ಹಾಡುವೆನು ನನ್ನೇಸುವೆ. ಭಕ್ತನು ಎಷ್ಟು ಆನಂದವಾಗಿ ಸಂತೋಷವಾಗಿ ಆಡಿದ್ದಾನೆ. ನೀನೆಷ್ಟು ಒಳ್ಳೆಯ ದೇವರೇ, ನನಗಾಗಿ ಪ್ರಾಣ ಕೊಟ್ಟ ದೇವರು, ನನ್ನನ್ನು ಪ್ರೀತಿಸಿದ ದೇವರು, ನೀನು ಎಷ್ಟು ಒಳ್ಳೆಯವನು. ನನ್ನ ಒಳ್ಳೆಯ ಪಾಲು ನೀನೇ ಎಂದು ಹೇಳ್ತಾ ಇದ್ದಾನೆ. ನಿನ್ನ ಪಾದಕ್ಕೆ ನಾನು ಮುದ್ದಿಡುತ್ತೆ ಅಂತೇಳಿ ಭಕ್ತನು ಏನ್ ಮಾಡ್ತಾ ಇದ್ದಾನೆ, ತಾನು ಒಂದು ಕೃತಜ್ಞತೆಯನ್ನು ದೇವರಿಗೆ ಸಲ್ಲಿಸ್ತಾ ಇದ್ದಾನೆ. ಅದು ಹೇಳ್ತದೆ, ಈ ನನ್ನ ಜೀವ ನಿನ್ನ ದೇಶಯ್ಯ, ಉಸಿರೆಲ್ಲವೂ ನಿನ್ನದೇ ಏಸೆ ಎಂಬುದ. ಇವತ್ತು ನಾನು ಅಂತಕ್ಕಂಥದ್ದು, ನನ್ನಿಂದ ಅಂತಕ್ಕಂಥದ್ದು ಯಾವುದಾದ್ರೂ ಇದೆಯಾ ನಂದು ಅಂತ ಇಲ್ಲ. ಇವತ್ತು ನಮ್ಮ ಹೆಸರಲ್ಲಿ 1 ಎಕರೆ ಜಮೀನು ಇರ್ಬೋದು, ಇಲ್ಲ ನನ್ನ ಹೆಸರಲ್ಲಿ ಒಂದು 100 ಗ್ರಾಮ್ ಚಿನ್ನ ಇರ್ಬೋದು, ಇಲ್ಲ ನನ್ನ ಹೆಸರಲ್ಲಿ 1 ಕೋಟಿ ಹಣ ಇರ್ಬೋದು. ಅದು ನಂದಲ್ಲ. ಯಾಕೆಂದ್ರೆ ಈ ದೇಹವು ನನ್ನದಲ್ಲ, ಈ ಉಸಿರು ನನ್ನದಲ್ಲ, ಈ ಪ್ರಾಣ ಆತ್ಮ ಶರೀರ ಯಾವುದು ನನ್ನದಲ್ಲ, ಎಲ್ಲವೂ ದೇವರು ಕೊಟ್ಟದ್ದಾಗಿದೆ. ಹಾಗಾಗಿ ಇವತ್ತು ನಾವು ತಿಳ್ಕೊಳ್ತಾ ಇದ್ದೇನೆ, ಆ ಭಕ್ತನು ಹೇಳ್ತಾ ಇದ್ದಾನೆ, ಈ ನನ್ನ ಜೀವ ನಿನ್ನ ದೇಶಯ್ಯ, ಈ ಉಸಿರು ನಿನ್ನ ದೇಹಯ್ಯ ಎಂಬುದಾಗಿ ಆ ಭಕ್ತನು ಏನ್ ಮಾಡ್ತಾ ಇದ್ದಾನೆ, ಹಾಡಿನ ಮೂಲಕವಾಗಿ ಹೇಳ್ತಾ ಇದ್ದಾನೆ. ಅಲ್ಲಿ ಹೇಳ್ತದೆ, ಪರಲೋಕದೆಲ್ಲ ನಿನ್ನದೇ ಏಸೆಯ. ಇವತ್ತು ಭೂಲೋಕ ಮನುಷ್ಯರದಾಗಿದೆ, ಕೊಟ್ಟಿದ್ದಾನೆ, ಅನುಭವಿಸಂತೆ ಬಿಟ್ಟಿದ್ದಾನೆ. ಆದ್ರೆ ಪರಲೋಕ ಬೇಕಾ? ಆದ್ರೆ ಕರ್ತನ ರಾಜ್ಯವನ್ನು ನಿನ್ನ ಸೇರಬೇಕಾ? ದೇವರನ್ನ ನಂಬಿರಿ ಅಂತ ಹೇಳ್ತಾ ಇದ್ದಾನೆ. ಪರಲೋಕವೆಲ್ಲ ನಿನ್ನ ದೇಶಯ್ಯ, ನಾನು ಅಲ್ಲಿಗೆ ಬರಬೇಕಪ್ಪ, ನಾನು ಅಲ್ಲಿಗೆ ಬರಬೇಕು. ಆದರೆ ಕಾರಣ ನಿನ್ನ ರಾಜ್ಯದಲ್ಲಿ ನಾನು ಸೇರಬೇಕು. ಕಾರಣ ನಿನ್ನ ಪ್ರೀತಿ, ನೀನು ಒಳ್ಳೆಯವನಾಗಿದೆಯಾ, ನಾನು ಕೆಟ್ಟವನಾಗಿದ್ದೆ. ಆದರೆ ಆ ಕೆಟ್ಟವಾದಂತ ನಮ್ಮನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟವನೇ, ಆತನ ಎಷ್ಟು ಒಳ್ಳೆಯ ದೇವರು. ಆತನ ಮೂಲಕವಾಗಿ, ಆತನ ನಂಬುವುದರ ಮೂಲಕವಾಗಿ ಪರಲೋಕ ರಾಜ್ಯವನ್ನು ನಾವು ಸೇರೋಣ. ಈ ಲೋಕದಲ್ಲಿ ಬರುವಂತಹ ಸಮಸ್ಯೆಗಳ ಮಧ್ಯದಲ್ಲಿ ಹೋರಾಟ ಮಾಡೋಣ, ಜಯಿಸೋಣ. ಯಾಕೆಂದ್ರೆ ದೇವರು ಹೇಳಿದಾನೆ, ಲೋಕದಲ್ಲಿ ಕಷ್ಟ ಉಂಟು, ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನ ಜಯಿಸಿದ್ದೇನೆ.
ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 18ನೇ ವಚನದಲ್ಲಿ ಹೀಗೆ ಹೇಳ್ತದೆ, ನಾನು ನಿನ್ನನ್ನ ಎಂದಿಗೂ ಕೈ ಬಿಡುವುದಿಲ್ಲ. ಯಾರು ಮರೆತರೂ ನಾನು ನಿನ್ನನ್ನು ಮರೆಯುವುದಿಲ್ಲ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ. ಯಾಕಾಗಿ ನೀವು ನಂಬಿದ್ದೀರಾ, ದೇವರು ಕೈ ಬಿಡಲ್ಲ, ಮರೆಯಲ್ಲ, ಯಾವಾಗಲೂ ನಿಮ್ಮನ್ನ ನಡೆಸುವುದಾಗಿದ್ದಾನೆ. ಆದ್ರೆ ನಂಬಿಕೆ ಮಾತ್ರ ದೇವ್ರು ನಮ್ಮನ್ನು ಆಶ್ರಯ ಮಾಡಲಿ. ಮುಂದಿನ ಸಮಯ ಪಾಸ್ಟರ್ ವಿಲ್ಸನ್ ಅವ್ರಿಗೆ ನಾನು ಒಪ್ಪಿಸ್ಕೊಡ್ತಾರೆ. ಒಂದು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ತಲೆಗಳನ್ನು ಬಾಗಿಸಿದಾದರೆ ಪ್ರಾರ್ಥನೆ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿಸಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದಂಥ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸಲಾಗಿದೆ ಸ್ವಾಮಿ. ಸಾಯಂಕಾಲದ ವೇಳೆಯಲ್ಲಿ ನಿಮ್ಮ ಪಾದದ ಸನ್ನಿಧಾನದಲ್ಲಿ ಮತ್ತೊಂದಾವರ್ತಿ ನಾವೆಲ್ಲರೂ ಸೇರಿ ಬರುವಂತೆ ಕೃಪೆ ತೋರಿಸಿದಂತಂದ್ರೆ ನಿಮ್ಮ ಪ್ರೀತಿಗಾಗಿ ನಿಮಗೆ ವಂದನೆಗಳು. ದಿನದಲ್ಲಿ ನಮಗೆ ಬೇಕಾಗಿರುವಂತಹ ಮಾತುಗಳನ್ನು ನೀವು ತಿಳಿಯಪಡಿಸಬೇಕೆಂಬುದಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂಥ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇನೆ ನಮ್ಮ ತಂದೆಯಾದ ದೇವರು. ಸೇರಿ ಬಂದಂತ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸೋಣಾಗಿದ್ದೇನೆ. ಪ್ರಿಯರೇ, ವಾಕ್ಯವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಶ್ನೆ. ಮನುಷ್ಯನು ಹೆಚ್ಚಾಗಿ ಹೆದರೋದು ಯಾವುದಕ್ಕೆ? ಮತ್ತೆ ಮನುಷ್ಯನು ಹೆಚ್ಚಾಗಿ ಹೆದರೋದು ಯಾವುದಕ್ಕೆ? ಯಾವುದನ್ನ ಕಂಡ್ರೆ ಮನುಷ್ಯನು ಅಂತಂದ್ರೆ ಬೇಡ, ನಾವು ಜಾಸ್ತಿ ಯಾವುದಕ್ಕೆ ಹೆದರುತ್ತೇವೆ? ದೆವ್ವ. ಇನ್ನ 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 ಏನ್ ಹೆದರಿಕೆಗಳು? ಮರಣ, ರೋಗ, ಸಾಲ, ಅದು ಅವೆಲ್ಲ ಭಯ. ಭಯ ಬೇರೆ, ಹೆದರಿಕೆ ಬೇರೆ. ಭಯ ಬೇರೆ, ರೋಗ ಸಾಲಗಳೆಲ್ಲ ಏನಂತಂದ್ರೆ ಭಯ. ಹೆದರಿಕೆ ಅಂತಂದ್ರೆ ನಿದ್ದೆ ಬರೋ ತರ ನಿದ್ದೆ ಬರ್ದಿರೋ ತರ ಮಾಡೋದು, ಮೈಯೆಲ್ಲ ನಡುಗೋದು, ಬೆವರು ಬರೋದು. ಹೆದರಿಕೆ ಅಂತಂದ್ರೆ ಅದು. ಹೆದರೋದು ಯಾವುದಕ್ಕೆ ಮನುಷ್ಯ? ಫಸ್ಟ್ ಏನಂತ ಹೇಳಿದ್ರೆ ಏನು? ದೆವ್ವ. ಮನುಷ್ಯ ದೇವರಿಗೆ ಎದುರಲ್ಲ. ದೇವರಿಗೆ ಮನುಷ್ಯ ಎದುರದಂಗೆ ಚರಿತ್ರೆಯಲ್ಲಿ ಎಲ್ಲೂ ಇಲ್ಲ. ದೇವರಿಗೆ ಮನುಷ್ಯನ ಎದುರಿದಂತೆ ಚರಿತ್ರೆಯಲ್ಲಿ ಎಲ್ಲೂ ಇಲ್ಲ. ದೆವ್ವಕ್ಕೆ ಎದುರಿದಷ್ಟು ಮನುಷ್ಯ ದೇವರಿಗೆ ಎದುರಿದಿದ್ರೆ ಇಷ್ಟೊತ್ತಿಗೆ ಸೊಸೈಟಿ, ನಮ್ಮ ಸಮಾಜ ಎಷ್ಟೋ ಉದ್ಧಾರ ಆಗ್ತಿತ್ತು. ಸಮಾಜದಲ್ಲಿ ಪ್ರಿಯರೇ ಭಯ ಇರಬೇಕು, ಇರಬಾರ್ದು ಅಂತಲ್ಲ. ಆದರೆ ಆ ಭಯ ಯಾರ ಮೇಲಿರಬೇಕು, ಯಾವ ವಿಷಯದಲ್ಲಿ ಇರಬೇಕು ಅಂತಂದ್ರೆ ಒಳ್ಳೇದಕ್ಕೆ ನಾವು ಹೆದರೋದಾದ್ರೆ ಅದು ಒಳ್ಳೇದೇ. ಹೌದಾ? ದೆವ್ವ ಒಳ್ಳೇದಾ ಕೆಟ್ಟದ್ದ? ದೆವ್ವ ಒಳ್ಳೇದಾ ಕೆಟ್ಟದ್ದ ಹೇಳ್ಬೇಕು. ದೆವ್ವ ಒಳ್ಳೇದಾ ಕೆಟ್ಟದ? ಒಳ್ಳೇದಂತವ್ರ ಕೈ ಎತ್ತಿ. ಓಕೆ, ಕೆಟ್ಟದು. ದೆವ್ವ ಕೆಟ್ಟದು. ನಾನ್ ಕೈ ಎತ್ತೀನಿ. ದೆವ್ವ ಕೆಟ್ಟದು. ಇವಾಗ ಕೆಟ್ಟದಾಗಿರುವಂತ ದೆವ್ವಕ್ಕೆ ನಾವು ಹೆದರಬೇಕಾ, ಒಳ್ಳೆಯರಾಗಿರುವಂತ ದೇವರಿಗೆ ನಾವು ಹೆದರಬೇಕಾ? ಯಾಕೆ ದೆವ್ವಕ್ಕೆ ಯಾಕೆ ಹೆದರಬಾರ್ದು? ಯಾಕೆ ಹೆದರಬಾರ್ದು ಹೇಳಿದ್ರೆ? ಹೆದರ್ಬೇಕಾ ಬೇಡವಾ? ಒಂದು ವಿಷಯ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ದೆವ್ವನ ನಮಗ್ ಕಾಣಿಸಲ್ಲ, ದೇವ್ರು ನಮಗೆ ಕಣ್ಣು. ನೋಡಿದೀವ? ದೇವ್ರನ್ನ ಯಾರು ನೋಡಿದೀರಾ? ದೆವ್ವನ ಯಾರು ನೋಡಿದೀರಾ? ತುಂಬಾ ಜನ ಹೇಳ್ತಾರೆ, ಕತ್ಲಲ್ಲಿ ಬಿಳಿ ಸೀರೆ ಕಟ್ಕೊಂಡು ಮರದ ಮೇಲೆ, ಬಿಲ್ಡಿಂಗ್ ಮೇಲೆ ಕೂತಿತ್ತು, ಅಲ್ಲೆಷ್ಟೋ ದೂರದಲ್ಲಿ ನನಗೆ ಕಾಣಿಸ್ಬಿಡ್ತು ಅಂತ ಹೇಳ್ತಾರೆ. ಅವಾಗ ಕೇಳಿದೆವು. ಚಿಕ್ಕ ವಯಸ್ಸಲ್ಲಿ ನಾವು ನಮ್ಮ ಫ್ರೆಂಡ್ಸ್ ಮಾತಾಡ್ಕೊಳ್ತಿರ್ಬೇಕಾದ್ರೆ ಸ್ಕೂಲ್ ಬ್ರೇಕ್ ಟೈಮ್ ಇರುತ್ತಲ್ಲ, ಇಲ್ಲಾಂತಂದ್ರೆ ಸ್ಕೂಲ್ ಒಂದ್ ಕಡೆ ನಡೀತಿದ್ರು ಕೂಡ, ಟೀಚರ್ ಬಾಯ್ ಮಾಡ್ಕೊಳ್ತಿದ್ರು ಕೂಡ, ನಾವ್ ಹಿಂದೆ ಕೂತ್ಕೊಂಡು ಮಾತಾಡ್ಕೊಳ್ತಿದ್ವಿ. ನೆನ್ನೆ ರಾತ್ರಿ ನನ್ ದೆವ್ವ ನೋಡ್ದೆ ಗೊತ್ತಾ ಅಂತ ನನ್ ಫ್ರೆಂಡ್ ಬಂದು. ಹೆಂಗ್ ನೋಡ್ದ ಅಂತಂದ್ರೆ ಒಂದಲ್ಲ 3 ದೆವ್ವ ನೋಡ್ದೆ. ಒಂದು ಮರದ ಮೇಲೆ ಕೂತಿತ್ತು, ಒಂದು ಬಿಲ್ಡಿಂಗ್ ಮೇಲೆ ಕೂತಿತ್ತು, ಇನ್ನೊಂದು ಆ ಬಿಲ್ಡಿಂಗ್ ಸುತ್ತಲೂ ಕಾಂಪೌಂಡ್ ಇರುತ್ತಲ್ಲ, ಆ ಕಾಂಪೌಂಡ್ ಮೇಲೆ ಕೂತ್ಕೊಂಡು 3 ದೆವ್ವಗಳು ಮಾತಾಡ್ತಿತ್ತಂತೆ. ಇವನ್ ನೋಡ್ಬಿಟ್ನಂತೆ. ಈ 3 ದೆವ್ವಗಳು ಮಾತಾಡ್ತಿರೋದನ್ನ ನೋಡ್ದಂತೆ. ಆ ವಿಷಯನ ಮನೇಲಿ ಯಾರಿಗೂ ಹೇಳಿಲ್ಲ, ನಿಮಗೆ ಹೇಳ್ತಿದ್ದೀನಿ. ಇನ್ನೊಂದ್ಸತಿ ನಾನು ಆ ಮಾಡಿ ಮೇಲಕ್ಕೆ ಹೋಗಲ್ಲ, ಬಿಲ್ಡಿಂಗ್ ಮೇಲಕ್ಕೆ ಹೋಗಲ್ಲ, ಆ ಮರದ ಕಡೆನೆ ನೋಡಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಿದ್ದ. ಅವಾಗ ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ ಹೋಗ್ಬೇಕಂತ. ಇವಾಗ ಅದೆಲ್ಲ ನಾವು ನೆನೆಸ್ಕೊಂಡ್ರೆ ನಗ್ತೀವಿ. ಏನೆಲ್ಲ ಕಥೆಗಳು ಹೇಳ್ತಿದ್ದ ನೀನು ಅಂತೇಳಿ, ಏನೆಲ್ಲ ಡ್ರಾಮಾ ಮಾಡ್ತಿದ್ದೆ ನೀನು. ಬೇರೆ ದೆವ್ವವನ್ನು ಕೂಡ ನಾವು ಕಣ್ಣಾರೆ ನೋಡಿಲ್ಲ, ದೇವರನ್ನು ಕೂಡ ನಾವು ಕಣ್ಣಾರೆ ನೋಡಿಲ್ಲ. ಹಾಗಂತೇಳಿ ದೇವರಿಲ್ಲ ಅಂತ ನಾವು ಹೇಳಲಿಕ್ಕಾಗಲ್ಲ, ದೆವ್ವನು ಕೂಡ ಇಲ್ಲ ಅಂತೇಳಿ ನಾವು ಹೇಳಲಿಕ್ಕೆ ಆಗಲ್ಲ.
ಮನುಷ್ಯನು ಭಯಂಕರವಾಗಿ ಹೆದರೋದು ನಡುಗೋದು ಏನಾದ್ರೂ ಇತಿ ಅಂತಂದ್ರೆ ಬೇರೆ ಅದು ಕಣ್ಣಿಗೆ ಕಾಣದೇ ಇರುವಂತ ದೆವ್ವವನ್ನು ಕುರಿತು. ದೆವ್ವ ಅಂತಂದ್ರೆ ಯಾರು? ದೆವ್ವ ಅಂತಂದ್ರೆ ಯಾರು ಅಂತಂದ್ರೆ ದೆವ್ವ ಅಂತಂದಿದ ತಕ್ಷಣ ನಮಗೊಂದು ಮೈಂಡ್ ಅಲ್ಲಿ ಒಂದು ಪರ್ಸ್ಪೆಕ್ಟಿವ್ ಬರುತ್ತೆ, ಒಂದು ಆಲೋಚನೆ ಬರುತ್ತೆ. ದೆವ್ವಕ್ಕೆ ಒಬ್ಬ ನಾಯಕನಿರ್ತಾನೆ, ದೊಡ್ಡ ದೆವ್ವ. ಆದ್ರೆ ಈ ದೊಡ್ಡ ದೆವ್ವ ಹತ್ರ ಯಾರ್ಯಾರು ಹೋಗ್ತಾರೆ ಅಂತಂದ್ರೆ ನಾವೆಲ್ಲರೂ ಕೂಡ ನಮ್ಮ ಕಣ್ಣಿನ ಮುಂದೆ ತುಂಬಾ ಜನ ಪ್ರಾಣ ಬಿಟ್ಟಿರ್ತಾರೆ, ನಮ್ಮ ಕಣ್ಣಿನ ಮುಂದೆ ತುಂಬಾ ಜನ ಸತ್ತೋಗಿರ್ತಾರೆ. ಹೌದಾ? ಸತ್ತೋದ ತಕ್ಷಣ ಏನಾಗ್ತಾರೆ ಹೇಳಿ? ಸತ್ತ ತಕ್ಷಣ ಏನಾಗ್ತಾರೆ? ಸತ್ತಿದ ತಕ್ಷಣ, ಪ್ರಾಣ ಬಿಟ್ಟ ತಕ್ಷಣ ಏನಾಗುತ್ತೆ? ಪ್ರಾಣ ಬಿಟ್ಟ ತಕ್ಷಣ ಇವಾಗ ನಮ್ಮ ಮನೇಲಿ ಯಾರೋ ಒಬ್ರು ತೀರ್ಕೊಂಡಿದ್ದಾರೆ ಅಂತ ನೀವೆಲ್ಲರೂ ಬರ್ತೀರಾ. ಇವಾಗ ಬಂದು ಏನಂತ ಹೇಳ್ತೀರಾ? ಫಾರ್ ಎಕ್ಸಾಂಪಲ್, ಆ ಸತ್ತೋಗಿರುವಂತ ವ್ಯಕ್ತಿಯ ಹೆಸರು ರಾಮು ಅಂತ ಅಂದ್ಕೊಳ್ಳೋಣ. ರಾಮು ಸತ್ತೋಗ್ಬಿಟ್ಟಿದ್ದಾನೆ. ಇವಾಗ ನೀವೆಲ್ಲರೂ ಬಂದ್ರಿ ಮನೆಗೆ, ಬಂದ್ರೆ ಅವಾಗ ಏನಂತ ಮಾತಾಡ್ಕೊಳ್ತೀರಾ ನೀವು? ರಾಮು ಸತ್ತೋಗ್ಬಿಟ್ರು, ರಾಮು ಸತ್ತು ಹೋಗ್ಬಿಟ್ರು. ಎಲ್ಲಿಗೆ ಹೋಗ್ಬಿಟ್ರು? ಸತ್ತು ಹೋಗ್ಬಿಟ್ರು. ಎಲ್ಲಿಗೆ ಹೋಗಿದ್ದಾರೆ? ಅಲ್ಲಿರೋದು ಯಾರು? ಮತ್ತೆ ಅಲ್ಲಿ ಮಲಗಿರೋದು ಯಾರು? ರಾಮು ಅಲ್ವಾ? ಅಲ್ಲಿ ಮಲಗಿರೋದು ರಾಮು ಅಲ್ವಾ? ರಾಮು ಅಲ್ಲ ಸರ್, ಅದು ರಾಮು ಅಲ್ಲ. ರಾಮು ಹೋಗ್ಬಿಟ್ಟಿದಾನಂತೆ, ಸತ್ತು ಹೋಗ್ಬಿಟ್ಟಿದಾನಂತೆ. ಅಲ್ಲಿರೋದು ರಾಮು ಅಲ್ವಂತೆ. ಇಷ್ಟು ದಿನ ಮಾತಾಡ್ಸಿದಂತ ರಾಮು ಅದಲ್ವಂತೆ, ಇಷ್ಟು ದಿನ ನಡೆದಿರುವಂತ ರಾಮು ಅದಲ್ವಂತೆ. ರಾಮು ಸತ್ತು ಹೋಗ್ಬಿಟ್ಟಿದ್ದಾನೆ. ಇವಾಗ ಎಲ್ಲಿಗೆ ಹೋಗ್ಬಿಟ್ಟಿದ್ದಾನೆ? ಹೊರಗಿರೋರ್ನ ನಾವು ಕೇಳೋಣ. ಹೊರಗೆ ಹೋಗ್ಬಿಟ್ಟು ನಾವು ಒಂದ್ಸತಿ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಸತ್ತವರೆಲ್ಲ ಎಲ್ಲಿಗೆ ಹೋಗ್ತಾರೆ ಅಂತ ಕೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ ಬೇರೆ? ಅವರಿಗೆ ಆಸೆಗಳು ಒಂದು ವೇಳೆ ಈಡೇರಿಲ್ಲ ಅಂತಂದ್ರೆ, ಅಂದ್ರೆ ಅವ್ರು ಏನಾದ್ರೂ ಅಂದ್ಕೊಂಡಿದಾರೋ, ಅವ್ರ ಆಸೆಗಳು ಏನಾದ್ರೆ ಇದೆಯಾ, ಅದು ಏನಾದ್ರೂ ಒಂದು ವೇಳೆ ಈಡೇರಿಲ್ಲ ಅಂತಂದ್ರೆ ಇಲ್ಲಿಲೇ ತಿರ್ಗಾಡ್ತಿರ್ತಾರೆ. ಹೇಳ್ತಾರಲ್ಲ ಹೇಳಿ, ನಾನು ಹೇಳಿದ್ ಸುಳ್ಳ? ಹೇಳ್ತಾರ? ಒಪ್ಕೊಳ್ತೀರಾ? ನೀವೆಲ್ಲರೂ ಒಪ್ಕೊಳ್ತೀರಾ? ವೆರಿ ಗುಡ್. ಆದ್ರೆ ಅವ್ರು ಹೇಳಿದ್ದಾರೆ, ನಾವು ನಂಬಿದ್ದೇವೆ. ಯಾರೋ ಒಬ್ರು ಹೇಳಿದ್ದಾರೆ, ನಾವು ನಂಬಿದ್ದೇವೆ, ಕೇಳಿದ್ದೇವೆ, ತುಂಬಾ ಚೆನ್ನಾಗಿದೆ. ನಾವು ನೋಡಿದ್ದೇವ? ನಾವು ಕಂಡಿದ್ದೇವ? ಮತ್ ಯಾರು ಹೇಳ್ಬೇಕು ನಮ್ಗೆ ಈ ವಿಷಯಗಳೆಲ್ಲ? ಇವಾಗ ಅಮೆರಿಕ ಇದೆ, ಕೇಳಿದ್ದೀರಾ ನೀವೆಲ್ಲ? ನೀವ್ ಹೋಗಿದ್ದೀರಾ? ಅಮೆರಿಕಾಗ ಹೋಗಿದ್ದೀರಾ? ಮತ್ ಹೆಂಗ್ ಗೊತ್ತಾಯ್ತು ನಿಮ್ಗೆ ಅಮೆರಿಕ ಇದೆ ಅಂತ? ಯಾರೋ ಹೇಳಿದ್ದಾರೆ. ಹೋಗಿ ನೋಡ್ ಬಂದವ್ರು ಹೇಳಿದ್ದಾರೆ ಅಮೆರಿಕ ಇದೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಇರ್ತವೆ, ದೊಡ್ಡ ದೊಡ್ಡ ಕಾರ್ಗಳು ಇರ್ತವೆ ಅಂತ ಹೇಳಿದರೆ ನಾವು ನಂಬಿಟ್ವಿ. ಇವಾಗ ಸತ್ತ ಮೇಲೆ ಮನುಷ್ಯ ಏನಾಗ್ತಾನೆ ಅಂತ ನಾವು ಯಾರು ನೋಡಿಲ್ಲ. ನೋಡದೇ ಇರುವಂತ ನಾವು ನಮ್ಗೆ ಗೊತ್ತಾಗಲ್ಲ. ಇವಾಗ ನಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ಯಾರು ಹೇಳ್ಬೇಕು? ನೋಡ್ದವ್ರು ಹೇಳ್ಬೇಕು. ಯಾರು ಹೇಳ್ಬೇಕು? ಅಮೆರಿಕ ಇದೆ ಅಂತ ಯಾರು ಹೇಳ್ಬೇಕು? ನೋಡ್ದವ್ರು ಹೇಳ್ಬೇಕು. ನಾನು ಇಲ್ಲೇ ಬೆಂಗಳೂರಲ್ಲಿ ಕುತ್ಕೊಂಡು ಅಮೆರಿಕ ಇದೆ ಅಂತಂದ್ರೆ ಹೌದು, ನಾನು ನೋಡಿಲ್ಲ. ನೋಡ್ದಿರೋ ನಾನು ಹೇಳಿದ್ರೆ ನೀವ್ ಹೆಂಗ್ ನಂಬ್ತೀರಾ? ನೋಡ್ದವ್ನು ಬಂದು ಹೇಳಿದ್ರೆ. ಇವಾಗ ದೇವರು ಸತ್ತೋರ್ ಬಗ್ಗೆ ಏನ್ ಹೇಳ್ತಿದ್ದಾರೆ, ದೇವರು ಹಣ ಕಳ್ಕೊಂಡವ್ರ ಬಗ್ಗೆ ಏನ್ ಹೇಳ್ತಿದ್ದಾರೆ? ಪ್ರಸಂಗಿ ಗ್ರಂಥ. ದಯಮಾಡಿ ಜಾಗ್ರತೆಯಿಂದ ಈ ಮಾತುಗಳನ್ನ ನಾವು ಕೇಳೋಣ. ಇವತ್ತು ಸಾಯಂಕಾಲ ಕತ್ಲಲ್ಲಿ ಕೂತ್ಕೊಂಡು ದೆವ್ವದ ಬಗ್ಗೆ ಮಾತಾಡೋಣ. ಕತ್ಲಲ್ಲಿ ಕೂತ್ಕೊಂಡು ದೆವ್ವದ ಬಗ್ಗೆ ಮಾತಾಡೋಣ. ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯ 5ನೇ ವಚನ. ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯ 5ನೇ ವಚನ. ಸತ್ತ ಸಿಂಹಕ್ಕಿಂತ ಬದುಕಿರುವ ನಾಯಿಯೇ ಲೆಸ್ಸು. ಜೀವಿತರಿಗೆ ಸಾಯುತ್ತೇವೆಂಬ ತಿಳುವಳಿಕೆಯೂ ಉಂಟಷ್ಟೇ. ಸತ್ತವರಿಗೋ ಯಾವ ತಿಳುವಳಿಕೆಯೂ ಇಲ್ಲ. ಅವರಿಗೆ ಇನ್ನು ಮೇಲೆ ಪ್ರತಿಫಲವೇನೂ ಇಲ್ಲ. ಅವರ ಜ್ಞಾಪಕವೇ ಹೋಯಿತಲ್ಲವೇ. ಅವರು ಸತ್ತಾಗಲೇ ಅವರ ಪ್ರೀತಿಯು ಹಗೆಯು ಹೊಟ್ಟೆ ಕಿಚ್ಚು ಅಳಿದು ಹೋದವು. ಲೋಕದಲ್ಲಿ ನಡೆಯುವ ಯಾವ ಕೆಲಸದಲ್ಲಿಯೂ ಅವರಿಗೆ ಇನ್ನೆಂದು ಪಾಲೇ ಇಲ್ಲ. ದೇವರು ಸತ್ತು ಹೋಗಿದ್ದಾರೆ ಅಂತ ನಾವು ಹೇಳಿದೇವಲ್ಲ, ಆ ಹೋಗಿರೋರ ಬಗ್ಗೆ ದೇವರು ಹೇಳ್ತಿದ್ದಾರೆ. ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಸತ್ತವರಿಗೂ ಯಾವ ತಿಳುವಳಿಕೆ ಇಲ್ಲ. ತಿಳುವಳಿಕೆ ಅಂತಂದ್ರೆ ಬುದ್ಧಿ. ಸತ್ತವರಿಗೆ ಏನಿಲ್ಲ ಅಂತೆ? ಬುದ್ಧಿ ಇರೋದಿಲ್ಲ ಅವರಿಗೆ.
ಸತ್ತು ಹೋಗಿದಾರಲ್ಲ, ಹೋದಂತವರಿಗೆ ಯಾವ ತಿಳುವಳಿಕೆ ಇಲ್ಲ, ಅವರಿಗೆ ಇನ್ನು ಮೇಲೆ ಪ್ರತಿಫಲವೇನೂ ಇಲ್ಲ, ಅವರ ಜ್ಞಾಪಕವೇ ಹೋಯಿತಲ್ಲವೇ. ಅವರು ಸತ್ತಾಗಲೇ ಅವರ ಪ್ರೀತಿಯು, ಅವ್ರು ಸತ್ತೋದ್ರು ಅಂತ ಅಂದ್ಕೊಳ್ಳಿ, ಅವರ ಪ್ರೀತಿನೂ ಕೂಡ ಸತ್ತೋಗುತ್ತೆ, ಅವ್ರಿಗಿರುವಂತ ಕೋಪನೂ ಸತ್ತೋಗುತ್ತೆ, ಅವ್ರಿಗಿರುವಂತ ಹೊಟ್ಟೆ ಕಿಚ್ಚು ಸತ್ತೋಗುತ್ತೆ, ಎಲ್ಲ ಸತ್ತೋಗುತ್ತೆ ಅಂತ ಹೇಳ್ತಾ, ಲೋಕದೊಳಗೆ ನಡೆಯುವ ಯಾವ ಕೆಲಸದಲ್ಲಿಯೂ ಅವರಿಗೆ ಇನ್ನೆಂದಿಗೂ ಪಾಲೇ ಇಲ್ಲ. ಲೋಕದಲ್ಲಿ ನಡೆಯುವ ಯಾವ ಕೆಲಸಕ್ಕೂ ಕೂಡ ಅವರಿಗೇನಿಲ್ಲ, ಪಾಲಿಲ್ಲ. ಅಂದ್ರೆ ಅವ್ರದೇ ಬೇರೆ, ನಮ್ಮದೇ ಬೇರೆ, ಅವ್ರದೇ ಬೇರೆ, ನಮ್ದೇ ಬೇರೆ, ಯಾವುದಕ್ಕೂ ಅವರಿಗೆ ಪಾಲಿರೋದಿಲ್ಲ. ನಾನು ತುಂಬಾ ಜನ ನೋಡಿದೆ, ತುಂಬಾ ಜನ ಅವ್ರ ಮನೆಯಲ್ಲಿ ಮಕ್ಕಳು ಇರ್ತಾರೆ, ಚಿಕ್ಕ ಮಕ್ಕಳು, ಇನ್ನು ಹಾಲು ಕುಡಿತಿರುವಂತ ಮಕ್ಕಳು. ಆ ಮಕ್ಕಳು ರಾತ್ರಿ ಹೊತ್ತಾಗದಾಗ ಅಳ್ತಿರ್ತಾರೆ. ಈ ರಾತ್ರಿ ಹೊತ್ತಾದಾಗ ಅಳ್ತಿರ್ಬೇಕಾದ್ರೆ ಅಪ್ಪ ಅಮ್ಮನಿಗೆ ಡೌಟ್ ಬಂದ್ಬಿಡುತ್ತೆ. ಏನ್ ಡೌಟ್ ಬರುತ್ತೆ ಅಂತಂದ್ರೆ, ರೀಸೆಂಟ್ ಆಗಿ ನಮ್ಮ ಮನೇಲಿ ಯಾರು ತೀರ್ಕೊಂಡ್ರು ಅಂತಂದ್ರೆ ನಮ್ಮ ಸಂಬಂಧಿಕರ ಮಗ ಯಾರು ತೀರ್ಕೊಂಡಿದ್ದ ಅಂತಂದ್ರೆ ನಮ್ಮ ಸಂಬಂಧಿಕರ ಮಗ, ಅದು ಎಲ್ಲೋ ಊರಲ್ಲಿ ತೀರ್ಕೊಂಡ. ಇವಾಗ ಅದು ಇಮ್ಮಿಡಿಯೇಟ್ ಆಗ ರಾತ್ರಿ ಕತ್ಲಲ್ಲಿ ಅವ್ರಿಗೆ ನೆನಪಾಗ್ಬಿಡುತ್ತೆ. ಏನಂತ ಅಂತಾರೆ ಅಂತಂದ್ರೆ, ಸತ್ತೋಗಿರೋನು ಬಂದ್ಬಿಟ್ಟು ನಮ್ಮ ಮಗನ ಅಳಿಸ್ತಿದ್ದಾನೆ ಅಂತಾರ. ರಾತ್ರಿ ಹೊತ್ತು ಮಕ್ಕಳು ಅಳಬೇಕಾದ್ರೆ ಏನಂತ ಹೇಳ್ತಾರೆ, ಸತ್ತೋಗಿರುವಂತವ್ರು ಬಂದು ಇವಾಗ ಆತ್ಮವಾಗಿ ಬಂದ್ಬಿಟ್ಟು ಆ ಮಗನನ್ನ ಅಳಿಸ್ತಿದ್ದಾರೆ. ತುಂಬಾ ಸತಿ ನಮಗೂ ಸಹ ಕೇಳ್ತಿರ್ತಾರೆ, ಪ್ರಾರ್ಥನೆ ಮಾಡಿ. ಯಾಕೆ ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ತೀವಿ. ಈ ತರ ಮಗು ಅಳ್ತಿದೆ, ಮಗು ಅಳೋದಕ್ಕೆ ಪ್ರಾರ್ಥನೆ ನನಗೆ ಅರ್ಥ ಆಗಲ್ಲ. ಸ್ವಲ್ಪ ಮಗು ಅನ್ನೋದು ಅಳುತ್ತೆ. ಅಳೋ ಮಗುಗೆ ಪ್ರಾರ್ಥನೆ ಮಾಡ್ಬೇಕಾರಂತ ಅವಶ್ಯಕತೆ ಏನಿದೆ ಅಂತಂದ್ರೆ, ಅವಾಗ ಅವ್ರು ಹೇಳ್ತಾರೆ, ಇಲ್ಲ ನಮ್ಮ ಕುಟುಂಬದಲ್ಲಿ ಇಂಥವ್ರು ಪ್ರಾಣ ಬಿಟ್ಟಿದ್ದಾರೆ, ಆ ಸತ್ತಂತವರು ಬಂದು ನಮ್ಮ ಮಗುನ ಅಳಿಸ್ತಿದ್ದಾರೆ ಅಂತ ಹೇಳಿ. ನಗಬೇಕು ಅಳಬೇಕೋ ಗೊತ್ತಾಗ್ದಿರಾ ಅವ್ರಿಗೋಸ್ಕರ, ಅವ್ರ ಬೆಂಬಲಿಗೋಸ್ಕರ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡಿ. ಯಾಕೆ ಈ ಮಾತುಗಳನ್ನ ನಿಮಗೆ ನಾನು ಹೇಳ್ತಿದ್ದೇನೆ ಅಂತಂದ್ರೆ, ಸತ್ತವರಿಗೆ ಈ ಲೋಕದ ಜೊತೆಗೆ ಯಾವ ಸಂಬಂಧ ಇರೋದಿಲ್ಲ, ಅವರಿಗೆ ಇರೋದಿಲ್ಲ. ಹೊರಟೋಗ್ತಾರೆ ಅಂತ, ಎಲ್ಲಿಗೆ ಹೋಗ್ತಾರೆ ನಮಗ್ ಗೊತ್ತಿಲ್ಲ, ನಮಗ್ ಬೇಡ ಆ ವಿಷಯ. ಎಲ್ಲಿಗೆ ಹೋಗ್ತಾರೆ, ಏನಾಗ್ತಾರೆ ಅದು ನಮಗ್ ಬೇಡ, ಅದು ಬೇರೆ ವಿಷಯ. ಆದ್ರೆ ನಮ್ಮ ಜೊತೆಗೆ ಮಾತ್ರ ಅವರು ಒಂದು ಚಿಕ್ಕ ವಿಷಯ ಇರುತ್ತೆ. ನಮ್ಮ ದೇಶ 2023 ಕಳೆದ ವರ್ಷದಲ್ಲಿ ಚಂದ್ರಮಂಡಲಕ್ಕೆ ಹೆಜ್ಜೆ ಇಡ್ತು. ಹೌದಾ? ಚಂದ್ರನ ಮೇಲೆ ಹೆಜ್ಜೆ ಇಡ್ತು. ಚಂದ್ರ ಯಾರು ಹೇಳಿ? ಅಲ್ಲಿ ಕಾಣ್ತಾರಲ್ಲ ಬೆಳ್ಳಿಗೆ ಕತ್ಲಾದಾಗ ಚಂದ್ರ. ಆ ಚಂದ್ರನ ಮೇಲಕ್ಕೆ ಮನುಷ್ಯರು ಹೋಗಿದ್ದಾರೆ. ಮನುಷ್ಯರು ಹೋಗ್ಬಿಟ್ಟು ಕಾಲಿಟ್ಟಿದ್ದಾರೆ. ಮನುಷ್ಯರು ಅಂತೀನಿ, ನಮ್ಮ ರೋವರ್ ಹೋಗಿದೆ. ನಮ್ಮ ರೋವರ್ ಹೋಗ್ಬಿಟ್ಟು ಅಲ್ಲಿ ಕಳಿಸಿದ್ದಾರೆ ಅದನ್ನ. ಮನುಷ್ಯರು ಕೂಡ ಅಮೆರಿಕಕ್ಕೆ ಸಂಬಂಧಪಟ್ಟಿರುವಂತ ಕೆಲವರು ಕೂಡ ಅಲ್ಲಿಗೆ ಹೋಗ್ಬಿಟ್ಟು ಕಾಲಿಟ್ಟಿದ್ದಾರೆ. ಯಾರು ಫಸ್ಟ್ ಪರ್ಸನ್? ಯಾರು? ನೀಲ್ ಆರ್ಮ್ಸ್ಟ್ರಾಂಗ್. ಆ ವ್ಯಕ್ತಿ ಹೆಸರು ಕೂಡ ನೀಲ್ ಆರ್ಮ್ಸ್ಟ್ರಾಂಗ್. ಏನ್ ಮಾಡಿದ್ದಾನೆ ಅಂತಂದ್ರೆ, ಹೋಗ್ಬಿಟ್ಟು ಚಂದ್ರನ ಮೇಲೆ ಕಾಲಿಟ್ಟಂತ ಪ್ರಥಮವಾದಂತ ವ್ಯಕ್ತಿ ಅವನು. ಚಂದ್ರನ ಮೇಲೆ ಕಾಲಿಟ್ಟಿನ. ಇನ್ನು ಚಂದ್ರನ ಮೇಲೆ, ಆ ಮರಳಿನ ಮೇಲೆ ಆ ಗುರುತುಗಳು, ಆ ಶೂ ಹಾಕೊಳ್ಳೋದಲ್ಲ, ಆ ಶೂ ಗುರುತುಗಳು ಇನ್ನೂ ಹಂಗೆ ಇದಾವೆ ಅಂತ ಹೇಳ್ತಾರೆ. ನಾವು ನೋಡಿದೇವಾ? ಇಲ್ಲ. ನಾವು ನೋಡಿದೇವಾ? ಆದ್ರೆ ನಾವು ನಂಬ್ತೇವೆ. ಹೌದಾ? ಆದ್ರೆ ಈ ಚಂದ್ರನ ಮೇಲೆ ಕಾಲಿಡೋದಕ್ಕೆ ಹೋಗಿರುವಂತ ಈ ನೀಲ್ ಆರ್ಮ್ಸ್ಟ್ರಾಂಗ್ ಇದ್ದಾನೆ ನೋಡಿ. ನೀಲ್ ಆರ್ಮ್ಸ್ಟ್ರಾಂಗ್ ಹೆಂಗೋದಾನೆ ಗೊತ್ತಾ? ಪ್ಯಾಂಟ್ ಶರ್ಟ್ ಹಾಕೊಂಡು ಹೋಗಿಲ್ಲ. ಹೆಂಗೋಗಿದ್ದಾನೆ ಅಂತಂದ್ರೆ, ಒಂದು ದೊಡ್ಡ ಹೆಲ್ಮೆಟ್ ತಲೆಗೆ ಹಾಕೊಂಡು, ಒಂದು ದೊಡ್ಡ ಸೂಟ್ ಮೈ ತುಂಬಾ ತುಂಬಿಸ್ಕೊಂಡು, ಬೆಳ್ಳಗಿರುತ್ತೆ. ಅದರ ರೇಟೇನೆ 1.5-2 ಕೋಟಿ ಇರುತ್ತೆ. ಯಾಕೆ ಅದನ್ನ ಹಾಕೊಂಡು ಹೋಗ್ಬೇಕು ಅಂತಂದ್ರೆ, ಅದು ಹಾಕೊಂಡಿಲ್ಲ ಅಂತಂದ್ರೆ ಮನುಷ್ಯ ಸತ್ತೋಗ್ತಾನೆ. ಭೂಮಿ ಬಿಟ್ಟೋದ್ರೆ ಮನುಷ್ಯ ಬದುಕ್ಲಿಕ್ಕೆ ಆಗಲ್ಲ. ಭೂಮಿ ಹೊರಗಡೆನೂ ಕೂಡ ಬದುಕಬೇಕು ಅಂತಂದ್ರೆ ಈ ಸೂಟ್ ಹಾಕೋಬೇಕು. ಈ ಸೂಟ್ ಹಾಕೊಂಡಿಲ್ಲ ಅಂತಂದ್ರೆ ಮನುಷ್ಯನು ಬದುಕೋದಕ್ಕೆ ಆಗಲ್ಲ. ದೇವರು ಕೂಡ ನಾವೆಲ್ಲರೂ ಈ ಭೂಮಿಯ ಮೇಲೆ ಬದುಕೋದಕ್ಕೆ ಒಂದು ಸೂಟ್ ಕೊಟ್ಟಿದ್ದಾರೆ. ಆ ಸೂಟ್ ನ ದೇವರು ಹೆಂಗ್ ಮಾಡಿದ್ದಾರೆ ಅಂತ ಮಣ್ಣಿನಿಂದ ಮಾಡಿದ್ದಾರೆ. ಹೌದಾ? ಆ ಮಣ್ಣಿನಿಂದ ಮಾಡಿರುವಂತ ಸೂಟೇ ನಮ್ಮ ಕಣ್ಣಿಗೆ ಕಾಣುತ್ತಿರುವಂತ ಈ ಕೈ, ಕಾಲು, ಮುಖ, ಮೂಗು, ಕಣ್ಣು, ಇವೆಲ್ಲ ಏನು ಗೊತ್ತಾ? ಸೂಟ್ ನಾವ? ಇಲ್ಲಾಂತಂದ್ರೆ ಸೂಟ್ ಒಳಗಡೆ ಇರೋದು ನಾವ? ಸೂಟ್ ಒಳಗಡೆ ಇರೋದು ನಾವ? ಸೂಟ್ ಒಳಗಡೆ ಇರೋರು. ಹಾಗಾಗಿ
ನಮ್ಮ ಮೇಲೆ ಹಾಕೊಂಡಿರುವಂತದ್ದೇ ಈ ದೇಹ. ಈ ದೇಹ ಶಾಶ್ವತವಲ್ಲ. ಈ ದೇಹವನ್ನ ಮಣ್ಣಿಗೆ ಮಣ್ಣಾಗ್ಬಿಡ್ತಾರೆ, ಆಮೇಲೆ ಈ ದೇಹವನ್ನ ತಗೊಂಡೋಗ್ಬಿಟ್ಟು ಸುಡ್ತಾರೆ. ಈ ದೇಹ ಶಾಶ್ವತವಲ್ಲ. ಆದರೆ ಈ ದೇಹದೊಳಗಿರುವಂತ ಆತ್ಮ ಇದೆ ನೋಡಿ, ಅದು ಶಾಶ್ವತ. ಆದರೆ ಆ ಆತ್ಮದ ಬಗ್ಗೆ ತುಂಬಾ ನಡೀತಿದೆ ಈ ಪ್ರಪಂಚದಲ್ಲಿ. ಅವನು ಸತ್ತ ತಕ್ಷಣ ಇಲ್ಲೇ ತಿರುಗಾಡ್ತಾನೆ, ಸತ್ತ ತಕ್ಷಣ ಅಲ್ಲೇ ಇರ್ತಾನೆ, ಇಲ್ಲೇ ಇರ್ತಾನೆ. ಸಿನಿಮಾಗಳಲ್ಲೂ ಕೂಡ ನಮ್ಗೆ ಹೆಂಗ್ ತೋರಿಸ್ತಾರೆ, ಹೇಳಿ? ದೆವ್ವಗಳ ಮೂವಿ ಬರ್ತವೆ. ಹೌದಾ? ದೆವ್ವಗಳ ಸಿನಿಮಾ ನೋಡಿದೀರಾ ಇಲ್ವಾ? ಹೇಳಿ, ನೋಡಿದೀರಾ ಇಲ್ವಾ ದೆವ್ವ? ನಾನ್ ನೋಡಿರೋ ದೆವ್ವ ಸಿನಿಮಾದಲ್ಲಿ ಏನ್ ತೋರಿಸ್ತಾರೆ ಅಂತಂದ್ರೆ, ಒಳ್ಳೆ ಕುಟುಂಬ, ಸಂತೋಷವಾಗಿರುವಂತ ಕುಟುಂಬನೇ. ಇದ್ದಕ್ಕಿದ್ದಂಗೆ ಹೆಂಡತಿವ ಗಂಡಪ್ಪ ತಿಕ್ಳು ತರ ಆಡ್ತಿರ್ತಾನೆ, ಮೆಟಲ್ ಆಡ್ತಿರ್ತಾನೆ. ರಾತ್ರಿಯಲ್ಲಿ ನಡೆಯೋದು, ಹುಚ್ಚುಚ್ಚಾಗಿ ನಗೋದು, ಹೌದಾ? ಮೆಂಟಲ್ ಆಡ್ತಿರ್ತಾನೆ. ಯಾಕೆ ಮೆಂಟಲ್ ಆಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಎಲ್ಲಾ ಮನೇಲಿರೋರೆಲ್ಲರೂ ತಲೆ ಕೆಡಿಸ್ಕೊಂಡು ಏನೇನೋ ಮಾಡ್ತಿರ್ಬೇಕಾದ್ರೆ ಅವಾಗ ಅವ್ರಿಗೆ ಒಂದು ವಿಷಯ ಗೊತ್ತಾಗುತ್ತೆ, ಇವನಿಗೆ ದೆವ್ವ ಹಿಡಿದು ಬಿಟ್ಟಿದೆ. ಅದಕ್ಕೆ ಇವನು ಏನ್ ಮಾಡ್ತಿದ್ದಾನೆ, ಇವಾಗ ಮೆಂಟಲ್ ಆಡ್ತಿದ್ದಾನೆ. ಇವಾಗ ಆ ದೆವ್ವನ ಬಿಡಿಸೋದಕ್ಕೋಸ್ಕರ ನಡೆಯೋದೇ ಕತೆ, ಮೂವಿ ಕತೆ. ದೆವ್ವನ ಬಿಡಿಸೋದೇ ಮೂವಿ ಕತೆ. ಅವಾಗ ಒಬ್ಬ ಮಾಂತ್ರಿಕನು ಬರ್ತಾನೆ, ಒಂದ್ ರೌಂಡ್ ಹಾಕ್ತಾನೆ, ಬೂದಿ ಎಲ್ಲ ಚೆಲ್ತಾನೆ ಮುಖದ ಮೇಲೆ. ಬಾ ಬಾ ಅಂತ ಕರೆದ ತಕ್ಷಣ ನಾನು ಬರಲ್ಲ ಅಂತಾನೆ. ಹೌದಾ? ಮೂವಿಗಳಲ್ಲಿ ಹಂಗೇನ ಮಾಡೋದು? ನೀನು ಬಾ ಅಂತಂದ್ರೆ ನಾನು ಬರಲ್ಲ ಅಂದ್ರೆ, ಇಲ್ಲ ನೀನು ಬರಲೇಬೇಕು ಅಂತಂದ್ರೆ ಬಂದು ಕೂತ್ಕೊಳ್ಳುತ್ತೆ. ಕೂತ್ಕೊಂಡ ಮೇಲೆ ಸುಮ್ಮನೆ ಇರ್ತಾನ. ಆ ತಪ್ಪಲೆಲ್ಲಿರುವಂತ ಬೂದಿ ತೆಗೆದಾಕ್ತಾನೆ, ಕುಂಕುಮ ತೆಗೆದಾಕ್ತಾನೆ, ಅದು ತೆಗೆದಾಕ್ತಾನೆ, ಇದು ತೆಗೆದಾಕ್ತಾನೆ, ಎಲ್ಲಾ ತೆಗೆದಾಕ್ತಾನೆ. ಎಲ್ಲಾ ತೆಗೆದಾಕದ ಮೇಲೆ ಇವಾಗ ದೆವ್ವ ಬಿಟ್ಟಿದೆ, ಮನೆಗೆ ಹೋಗಿ ಮೂವಿ ಮುಗೀತು. ದೆವ್ವ ಹೋಯ್ತು, ಮೂವಿ ಮುಗೀತು. ಓಕೆ, ಮೂವಿ ತುಂಬಾ ಚೆನ್ನಾಗಿದ್ಯಾ? ಸೂಪರ್ ಮೂವಿ, ಸೂಪರ್ ಹಿಟ್, 100 days. ಈಗ ನಾವು ಮನೆಗ್ ಬಂದ್ವಿ. ಈ ಮೂವಿ ನಮ್ ತಲೆಯಲ್ಲೇ ಓಡ್ತಿದೆ. ಹೌದಾ? ಇದ್ದಕ್ಕಿದ್ದಂಗೆ ನಮ್ಮ ಮನೇಲಿ ಯಾರೋ ಪ್ರಾಣ ಬಿಟ್ರು. ಮೂವಿ ಎಲ್ಲ ಆದಾಗೆ ಏನೋ ಆಯ್ತು. ನಮ್ಮ ಮನೇಲಿ ಯಾರಾದ್ರೂ ಸ್ವಲ್ಪ ಏನಾದ್ರು ವ್ಯತ್ಯಾಸ ಆಯ್ತು ಅಂತ ಅನ್ಕೊಂಡು ಇಮಿಡಿಯೇಟ್ ಆಗಿ ಮೂವಿಯಲ್ಲಿರೋ ಸೀನ್ ನೆನಪಾಗುತ್ತೆ ನಮಗೆ. ಹೌದಾ? ಇಮಿಡಿಯೇಟ್ ಆಗಿ ಮೂವಿಯಲ್ಲಿರೋ ಸೀನ್ ನೆನಪಾಗುತ್ತೆ. ಅವನ್ ತಿಕ್ಳು ಆಡ್ತಿದ್ದಾನೆ ಅಂತಂದ್ರೆ ಏನ್ ಕಾರಣ? ಅವನ್ ಸಿನಿಮಾದಲ್ಲಿ ಅವ್ನ್ ಮೆಂಟಲ್ ಆಡ್ತಿದ್ದ. ಯಾಕೆ? ಇವಾಗ ನನ್ನ ಮನೇಲಿ ಇವನ್ ಮೆಂಟಲ್ ಆಡ್ತಿದ್ದಾನೆ. ಏನ್ ಅರ್ಥ ಈಗ? ಏನ್ ಹಿಡಿದಿದೆ? ರಾತ್ರಿ ಎಲ್ಲ ನಿದ್ದೆ ಬರಲ್ಲ, ಅವನಿಗೆ ದೆವ್ವ ಹಿಡಿದ್ಬಿಟ್ಟಿದೆ. ಅರ್ಥ ಮಾಡ್ಕೊಳ್ತೀರಿ? ದೆವ್ವ ಬಂದು ನಮ್ಮನ್ನು ಮುಟ್ಲಿಕ್ಕೂ ಕೂಡ ಅವನಿಗಾಗಲ್ಲ. ನಮ್ಮನ್ನ ಬಂದು ಮುಟ್ಟಕ್ಕೂ ಕೂಡ ಅವನಿಗೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅವನು ಭೂಮಿ ಮೇಲೆ ಇದ್ರೆ ತಾನೆ. ಭೂಮಿ ಮೇಲೆ ಇರ್ಲಿಕ್ಕೆ ಅವನಿಗೆ ಅವಕಾಶನೇ ಇಲ್ಲ. ಭೂಮಿನ ಬಿಟ್ಟು ಎಷ್ಟೋ ದೂರ ಹೋಗ್ಬಿಟ್ಟಿದ್ದಾನೆ. ಆ ದೂರ ಹೋದಂತವನು ಮತ್ತೆ ಭೂಮಿ ಮೇಲೆ ಬರಲಿಕ್ಕೆ ಸಾಧ್ಯವಿಲ್ಲ. ಮತ್ತೊಂದು ಮಾತನ್ನ ನಾವು ಬೈಬಲ್ ಅಲ್ಲಿ ನೋಡ್ಕೊಳ್ಳೋಣ. ದೇವರು ಹೇಳಿರುವಂತ ಮಾತು, ಯೋಬನ ಗ್ರಂಥ 7ನೇ ಅಧ್ಯಾಯ, ಯೋಬನ ಗ್ರಂಥ 7ನೇ ಅಧ್ಯಾಯದ 9ನೇ ವಚನ. 7-9 ಬೇಗ. ಮೋಡ ಹರಿದು ಮಾಯವಾಗುವಂತೆ ಪಾತಾಳಕ್ಕೆ ಇಳಿದು ಹೋದವನು ತಿರುಗಿ ಬರುವುದಿಲ್ಲ. ಅವನು ತನ್ನ ಮನೆಗೆ ಪುನಃ ಸೇರುವುದಿಲ್ಲ. ಇನ್ನು ಮೇಲೆ ಅವನ ನಿವಾಸವು ಅವನನ್ನು ತಿಳಿಯುವುದಿಲ್ಲ. ಏನ್ ಹೇಳಿದ್ದಾರೆ ದೇವರು ಅಂತಂದ್ರೆ, ಮತ್ತೆ ಓದಿ, ಮತ್ತೆ ಚೆನ್ನಾಗಿ ಎಲ್ಲರೂ ಶ್ರದ್ಧೆಯಿಂದ ಒಂದೊಂದು ಪದಾನು ಶ್ರದ್ಧೆಯಿಂದ ಕೇಳಿ. ಮತ್ತೆ ಓದಿ. ಮೋಡ ಹರಿದು ಮಾಯವಾಗೋ ತರ. ಮೋಡ ಹೇಗಾದ್ರೆ ಮಾಯ ಆಗುತ್ತೋ ಹಾಗೆ ಪಾತಾಳಕ್ಕೆ ಇಳಿದು ಹೋದವನು, ಪ್ರಾಣ ಬಿಟ್ಟವನು ತಿರುಗಿ ಬರುವುದಿಲ್ಲ. ತಿರುಗಿ ಬರ್ತಾನೆ ಅಂತ ಹೇಳ್ತಿದಾರೆ ದೇವರು. ತಿರುಗಿ ಬರುವುದಿಲ್ಲ. ಮತ್ತೆ ಅವನು ತನ್ನ ಮನೆಗೆ ಪುನಃ ಸತ್ತೋದವನು ಅವನ ಮನೆಗೆ ಪುನಃ ಸೇರುವುದಿಲ್ಲ. ನನ್ನ ಮನೆ ಇದಲ್ವಾ, ನನ್ ಮನೆ ವಸಂತಪುರದಲ್ಲಿ ಇತ್ತಲ್ವಾ, ನನ್ ಮನೆ ಉತ್ತರಳ್ಳಿಯಲ್ಲಿ ಇತ್ತಲ್ವಾ, ನನ್ ಮನೆಗೆ ನಾನು ಒಯ್ತೇನೆ ಅಂತ ಮತ್ತೆ ಅವ್ನು ಬರಲ್ಲ. ನಾವ್ ಅಂದ್ಕೊಳ್ತೇವೆ ನಮ್ ಮನೆಗೆ ಬಂದ್ಬಿಟ್ಟಿದ್ದಾನೆ, ನಾವ್ ಅಂದ್ಕೊಳ್ತೇವೆ ನಮ್ಮ ಮನೆ ಒಳಗಡೆ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಅವನು ಬರ್ಲಿಕ್ಕೆ ಸಾಧ್ಯವಿಲ್ಲ.
ಪುನಃ ಸೇರುವುದಿಲ್ಲ. ಪುನಃ ಸೇರುವುದಿಲ್ಲ. ಇನ್ನು ಮೇಲೆ ಅವನ ನಿವಾಸವು, ಇನ್ನು ಮೇಲೆ ಕೇಳಿ, ಅವನು ಸತ್ತ ಮೇಲೆ ಅವನ ನಿವಾಸ, ಅವನು ವಾಸ ಮಾಡುವಂತ ಸ್ಥಳವು ಅವನನ್ನು ತಿಳಿಯುವುದಿಲ್ಲ. ಅವನನ್ನು ತಿಳಿಯುವುದಿಲ್ಲ. ನಾವೊಂದು ಕಳಿತೇವೆ, ಸತ್ತೋದ್ಮೇಲೆ ನಮ್ಮ ಮನೆ ಸುತ್ತಲೇ ಇರ್ತಾನೆ, ನಮ್ಮೊಳಗಡೆ ಮನೆ ಒಳಗಡೆನೆ ಇರ್ತಾನೆ ಅಂತ. ಮನೆ ಸುತ್ತಲೂ ಇಲ್ಲ, ಮನೆ ಒಳಗಡೆನೂ ಇಲ್ಲ. ಮನೆ ಹತ್ರ ಅಲ್ವಲ್ಲ, ಭೂಮಿ ಮೇಲೇನೆ ಇಲ್ಲ, ಅವನು ತುಂಬಾ ದೂರ ಹೋಗ್ಬಿಟ್ಟಿದ್ದಾನೆ. ಇದೆಲ್ಲ ಏನು ಗೊತ್ತಾ ಪ್ರಿಯರೇ? ಕಾನ್ಸ್ಪಿರಸಿ ಅಂತಾರೆ ಇಂಗ್ಲಿಷ್ ಅಲ್ಲಿ. ಕಾನ್ಸ್ಪಿರಸಿ, ನಮ್ಮ ಇಮ್ಯಾಜಿನ್ ಥಾಟ್ಸ್. ರಜನಿಕಾಂತ್ ಅವ್ರದ್ದು ಸುಮಾರು ವರ್ಷದಿಂದ ಒಂದು ಮೂವಿ ಬಂತು, ಯಾವ್ದು ಹೇಳಿ? ದೆಬ್ಬದ ಮೂವಿ, ಲಾರಾ ಅಂತ ಸಾಂಗ್ ಇದೆಯಲ್ಲ, ಯಾವ್ದದು? ಚಂದ್ರಮುಖಿ. ಚಂದ್ರಮುಖಿ ಆದ ಕನ್ನಡದಲ್ಲಿ ಆಪ್ತ ಮಿತ್ರ, ಅದು ತಮಿಳಲ್ಲಿ, ತೆಲುಗಲ್ಲಿ ತುಂಬಾ ದೇಶದ ವ್ಯಾಪ್ತವಾಗಿ ಎಲ್ಲಾ ಭಾಷೆಗಳಲ್ಲೂ ಡಬ್ ಆಗಿದೆ. ರಜನಿಕಾಂತ್ ಅವ್ರ ಮೂವಿ ಅದು ಚಂದ್ರ. ಯಾಕೆ ಸಿನಿಮಾ ಬಗ್ಗೆ ಯಾಕೆ ಮಾತಾಡಬೇಕು ಅಂತ ನೀವು ಕೇಳ್ಬೋದು. ಸಿನಿಮಾ ಬಗ್ಗೆ ಮಾತಾಡಿದ್ರೆ ನಮ್ಗೆ ಇದು ಅರ್ಥ ಆಗುತ್ತೆ. ಯಾಕಂತಂದ್ರೆ ನಮಗೆ ಸಿನಿಮಾ ಬೇಗ ಅರ್ಥ ಆಗುತ್ತೆ, ನಮ್ಗೆ ಇದು ಬೇಗ ಅರ್ಥ ಆಗಲ್ಲ, ಸಿನಿಮಾ ಬೇಗ ಅರ್ಥ. ಚಂದ್ರಮುಖಿ ನೋಡಿದೀವ? ಯಾರು ಹಿಡಿಯುತ್ತೆ ದೆವ್ವ ಅದ್ರಲ್ಲಿ? ದೆವ್ವ ಯಾರು ಹಿಡ್ಕೊಳ್ಳುತ್ತೆ? ಆ ಮದ್ವೆ ಆಗಿರುವಂತ ಗಂಡ ಹೆಂಡತಿರಲ್ಲಿ ಹೆಂಡತಿಗೆ, ಒಂದು ಹುಡುಗಿಗೆ ದೆವ್ವ ಹಿಡಿಯುತ್ತೆ. ಹೌದಾ? ಆ ದೆವ್ವನ ಬಿಡಿಸೋದೆ ಕತೆ. ಕತೆ ಪೂರ್ತಿ ಏನಪ್ಪ ಅಂತಂದ್ರೆ ಆ ದೆವ್ವನ ಬಿಡಿಸೋದು. ಇವಾಗ ಇಷ್ಟು ದೆವ್ವಗಳ ಮೂವಿ ನೋಡಿ 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 ನಾಳೆ ಬೆಳಿಗ್ಗೆ ನಮ್ಮ ಮಕ್ಕಳು ಹುಟ್ಟಿದ ಮೇಲೆ ಏನಂತ ಊಟ ಮಾಡಿಸ್ಬೇಕಾದ್ರೆ ಏನಂತ ಊಟ ಮಾಡಿಸ್ತೀವಿ ಅವ್ರಿಗೆ? ಊಟ ಮಾಡು, ಇಲ್ಲ ಅಂತಂದ್ರೆ ತೆಲುಗಲ್ಲಾದ್ರೆ ಬೂಚೋಡು ಅಷ್ಟೋಡು. ತೆಲುಗಲ್ಲಾದ್ರೆ ಬೂಚೋಡು ಅಂತಂದ್ರೆ ದೆವ್ವ ಬಂದ್ಬಿಡ್ತಾನೆ, ಕಳ್ಳ ಬಂದ್ಬಿಡ್ತಾನೆ, ಎತ್ಕೊಂಡು ಹೋಗ್ಬಿಡ್ತಾನೆ ನಿನ್ನ. ಹಂಗಂದಿದ ತಕ್ಷಣ ಟಪ್ ಅಂತ ತಿನ್ಬಿಡ್ತಾನ ಅವನು. ಹೌದಾ? ನೀವು ಏನು ಹೇಳ್ಬೇಡಿ, ಏನೂ ಮಾಡಬೇಡಿ, ದೆವ್ವ ಬಂದ್ಬಿಡ್ತಾನೆ, ದೆವ್ವ ಎತ್ಕೊಂಡು ಹೋಗ್ಬಿಡ್ತಾನೆ ನಿನ್ನ, ಅವ್ನು ಬಂದ್ಬಿಡ್ತಾನೆ, ಇವ್ನು ಬಂದ್ಬಿಡ್ತಾನೆ, ಕಳ್ಳ ಬಂದ್ಬಿಡ್ತಾನೆ ಅಂತ ಟಕ್ ಅಂತ ಬಾಯಿ ಹಾಕೊಂಡ್ಬಿಡ್ತಾನೆ. ಒಂದೊಂದು ತುತ್ಗೂ ಒಂದೊಂದು ದೆವ್ವ ಹೆಸರು ಹೇಳ್ತೇವೆ ನಾವು. ಒಂದೊಂದು ತುತ್ಗೂ ಒಂದೊಂದು ಹೊಸ ಹೊಸ ದೆವ್ವಗಳನ್ನ ಪರಿಚಯ ಮಾಡ್ತೇವೆ. ಇವಾಗ ಆ ಹುಡುಗ ಬೆಳೆದಿರುವಂತ ಈ ಹುಡುಗನಿಗೆ ಕತ್ಲಂದ್ರೆ ಭಯ ಆಗುತ್ತೆ. ಬೆಳೆದಿರುವಂತ ಈ ಹುಡುಗನಿಗೆ ಕತ್ಲಲ್ಲಿ ಒಬ್ಬನೇ ಹೋಗ್ಬೇಕು ಅಂತಂದ್ರೆ ಭಯ ಆಗುತ್ತೆ. ಬೆಳೆದಿರುವಂತ ಈ ಹುಡುಗನಿಗೆ ಟಾಯ್ಲೆಟ್ ಬರ್ತಿದೆ, ರಾತ್ರಿಯಲ್ಲಿ ಟಾಯ್ಲೆಟ್ಗೆ ಹೋಗಕ್ಕೂ ಕೂಡ, ಬಾತ್ರೂಮ್ ಹೊರಗಡೆ ಇದೆ, ಮನೆ ಹೊರಗಡೆ, ಅವ್ನಿಗೆ ಹೋಗಕ್ಕೂ ಭಯ ಆಗ್ತಿದೆ. ಇಮ್ಮಿಡಿಯೇಟ್ ಆಗಿ ಅಮ್ಮನೇ ಬರ್ಸ್ತಾನೆ, ಮಾ ಬತ್ತೀಯಾ ಎಲ್ಲಿಗೆ? ಟಾಯ್ಲೆಟ್ ಬರ್ತಿದೆ, ನಾನು ಒಬ್ಬನೇ ಹೋಗಕ್ಕೆ ಭಯ. ಯಾಕೋ ಭಯ? ಮನೇಲೆ ಕಣ, 2 ಅಜ್ಜೆ ಹೊರಗಡೆ ಹೋಗೋ, ಅಲ್ಲೇ ಕಣ ಬಾತ್ರೂಮ್ ಇರೋದು, ಲೈಟ್ ಹಾಕೊಂಡು ಹೋಗೋ. ಇಲ್ಲ 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 ನೀನ್ ಬರ್ಬೇಕು, ತುಂಬಾ ಅರ್ಜೆಂಟ್ ಆಗ್ಬಿಟ್ಟೈತೆ, ಬಂದಿಲ್ಲ ಅಂತಂದ್ರೆ ನನ್ಗೆ ಆಗಲ್ಲ. ಅದ ನಮ್ಮ ಮಕ್ಕಳೇ ತುಂಬಾ ಸತಿ ಹೇಳಿರ್ತಾರ, ನಮ್ಮ ಮಕ್ಕಳೇ ತುಂಬಾ ಸತಿ ಎಬ್ಬರಿಸಿರ್ತಾರ. ಇವಾಗ ನಿದ್ದೆಯಲ್ಲಿ ಎದ್ದು ಬಾರು ಅಂತ ಎಳ್ಕೊಂಡು ಹೋಗ್ಬಿಟ್ಟು ಅವನ್ನ ಟಾಯ್ಲೆಟ್ ಮಾಡೋವರೆಗೂ ನಿಲ್ಸಿ ಮತ್ತೆ ಕರ್ಕೊಂಡು ಬಂದು ಮತ್ತೆ ಮಲಗಿಸ್ಬೇಕು. ಇದು ಒಂದೇ ದಿನದಲ್ಲಿ ಮುಗಿಯೋ ಕಥೆನಾ? ಇಲ್ಲ. ಅವನಿಗೆ ರಾತ್ರಿ ಹೊತ್ತು ಟಾಯ್ಲೆಟ್ ಬಂದಾಗೆಲ್ಲ ನಮ್ಮನೆ ಬರ್ಸ್ತಾನೆ. ಯಾಕೆ ಹೇಳಿ? ಯಾಕೆ ಬರ್ಸ್ತಾನೆ? ಅವನು ಒಬ್ಬನೇ ಹೋಗಕ್ ಆಗಲ್ವಾ? ಯಾಕೆ ಬರ್ಸ್ತಾನೆ? ಮೊದ್ಲಿಂದ ಬೆಳೆಸ್ಬಿಟ್ಟಿದೀವಿ. ಏನದು? ಕತ್ಲಲ್ಲಿ ಹೋಗ್ಬೇಡ, ಏನಿದೆ ಅಲ್ಲಿ? ಕತ್ಲಲ್ಲಿ ಹೋಗ್ಬೇಡ, ದೆವ್ವ ಇದೆ. ಹಾಗಾಗಿ ಅವನಿಗೆ ಚಿಕ್ಕ ವಯಸ್ಸಿಂದ ಮನ್ಸಲ್ಲಿ ಏನಾಗ್ಬಿಟ್ಟಿದೆ? ಕತ್ಲಲ್ಲಿ ಹೋಗ್ಬಾರ್ದು. ಈ ಸ್ಮಶಾನಗಳಿರ್ತವೆ ತುಂಬಾ ಜಾಸ್ತಿ. ಹೌದಾ? ಈ ಕತ್ಲಲ್ಲಿ ಸ್ಮಶಾನಗಳ ಹತ್ರ ಹೆಜ್ಜೆನೆ ಇಡಲ್ಲ ನಾವು. ಯಾಕೆ ಇರ್ಬೋದು? ನಮ್ ಹಿಂದೆನೆ ದೆವ್ವ ಬಂದ್ಬಿಡುತ್ತೆ ಮನೆಗೆ, ನಮ್ಮನ್ನ ಫಾಲೋ ಮಾಡ್ಕೊಂಡು ನಮ್ ಹಿಂದೆನೆ ಮನೆಗೆ ದೆವ್ವ ಬರುತ್ತೆ. ಹಾಗಾಗಿ ನಾವೇನ್ ಮಾಡಲ್ಲ, ಸ್ಮಶಾನದ ಹತ್ರ ಬೆಳಿಗ್ಗೆ ಬೇಕಾದ್ರೆ ಹೋಯ್ತೀವಿ. ಬೆಳಿಗ್ಗೆ ದೆವ್ವ ಬರಲ್ಲ, ರಾತ್ರಿನೇ ಬರುತ್ತೆ. ಅದ್ರ ಕೆಲಸ ಶುರು ಆಗೋದೇ ನೈಟ್ ಶಿಫ್ಟ್. ಅದ್ ಕೆಲಸ ಮಾಡೋದೇ ನೈಟ್ ಅಲ್ಲಿ. ಬೆಳಿಗ್ಗೆ ಎಲ್ಲ ಧೈರ್ಯವಾಗಿರ್ತೇವೆ, ಇಷ್ಟ ಬಂದಂಗೆ ಇರ್ತೇವೆ. ರಾತ್ರಿ ಆಗ್ಲಿ ಗಪ್ ಚುಪ್ ಎಲ್ಲೆಲ್ಲ ನಾವು ಹೋಗ್ಬಿಡ್ತೇವೆ, ಕಾಣಿಸೋದೇ ಇಲ್ಲ, ಹೊರಗೆ ಬರೋದಿಲ್ಲ. ಕತ್ಲ ಅಂತಂದ್ರೆ ಬರೋದಿಲ್ಲ. ಏನ್ ಕೆಲಸ ಹೇಳಿದ್ರು ಕತ್ಲಾಗೋ 6 ಗಂಟೆವರೆಗೆ ಹೇಳು, 6 ಗಂಟೆ ಮೇಲೆ ನನ್ ಕೆಲಸ ಹೇಳ್ಬೇಡ. ಅದು ಎಷ್ಟು ದೊಡ್ಡ ಕೆಲಸ ಆಗ್ಲಿ ನಾನು ಮಾಡಲ್ಲ. ಯಾಕೆಂತಂದ್ರೆ ಹೋಗೋದೇನೋ ಹೋಯ್ತೀನಿ, ಬರ್ಬೇಕಾದ್ರೆ ದೆವ್ವ ಬಂದ್ಬಿಟ್ರೆ ಜೊತೆಲಿ ಮನೆಗೆ ನಗ್ತಿದ್ದೇವೆ. ಇವೆಲ್ಲ ಹೇಳ್ತಿದ್ರೆ ನಗ್ತಿದ್ದೇವೆ. ಯಾಕೆ ನಗ್ತಿದ್ದೇವೆ? ನಗು ಯಾಕೆ ಬರುತ್ತೆ? ಯಾಕೆ ನಗು ಬರುತ್ತೆ? ಕಾಮಿಡಿ, ಇದು ಜೋಕು,
ಹೌದಾ? ಇವಾಗ ನಾನು ಹೇಳೋದೆಲ್ಲ ಜೋಕ ನಿಜಾನ? ನಿಜ. ಆದ್ರೂ ನಗ್ತಿದೇವ? ಆದ್ರೂ ನಗ್ತೀವ ಅಂತಂದ್ರೆ ನಮ್ಮ ನಂಬಿಕೆ ಮೇಲೆ ನಾವು ನಗ್ತಿದೀವಿ, ನಾವು ನಂಬುವಂತ ದೆವ್ವದ ಮೇಲೆ ನಾವು ನಕ್ಕತ್ತಿದ್ದೇವೆ. ಇಷ್ಟು ದಿನ ಕತ್ಲಲ್ಲಿ ಹೋಗೋದಕ್ಕೆ ಎದುರೋ ನೀನು, ಹೌದಾ? ಕತ್ಲಲ್ಲಿ ಹೋಗಕ್ಕೆ ಎದುರ್ತಿದ್ಯಾ, ಕತ್ಲಲ್ಲಿ ಹೋಗ್ತೀಯ, ಕತ್ಲಲ್ಲಿ ಹೋಗಕ್ಕಾಗಲ್ವಾ? ದೆವ್ವ ಇದೆ ಚಿಕ್ಕ ವಯಸ್ಸಲ್ಲಿ. ಹೌದಾ? ಚಿಕ್ಕ ವಯಸ್ಸಲ್ಲಿ ಮನೆಯಲ್ಲಿ ಮಲಗ್ತಿದ್ದೆ ಪ್ರೇರೆ. ಒಂದು ಚಿಕ್ಕ ಇನ್ಸಿಡೆಂಟ್ ನೆನಪಾಯ್ತು ಹೇಳ್ತಿದ್ವಿ. ಮನೇಲಿ ಮಲಗ್ತಿದ್ದೆ, ಈ ತರ ಒಂದು ಬೀರುವ ಇದೆ ಮನೆಯಲ್ಲಿ. ಸುಮಾರು 10-15 ವರ್ಷದಿಂದ ಹೇಳಿ ಮಾತು. ಅವಾಗ ಗೌಡನಪಾಳ್ಯದಲ್ಲಿ ಇದ್ವಿ ನಾವು. ಮನೇಲಿ ಮಲಗ್ಬೇಕಾದ್ರೆ ಆ ಬೀರುವದ ಮೇಲೆ ತುಂಬಾ ಸಾಮಾನುಗಳು ಇಟ್ಟಿರ್ತೀವಿ, ಎಲ್ಲ ಕಸ ಗಿಸ ಏನಿದೆ ಆದ್ರೆಲ್ಲ ಅದು ಬೀರುವ ಮೇಲೆ ಸಜ್ಜಿಗಳ ಇರ್ತೀವಲ್ಲ. ಈ ಬೀರುವ ಮೇಲೆ ಇಟ್ಟಾಗ ಮಲಗ್ತಿದ್ವಿ ರಾತ್ರಿ ಹೊತ್ತು ಮಲಗ್ಬಿಟ್ಟು ಎಲ್ಲ ಲೈಟ್ ಆಫ್ ಮಾಡ್ತೀವಿ. ರಾತ್ರಿಯಲ್ಲಿ ಎಚ್ಚರಿಕೆ ಬಂದು ನೋಡಿದಾಗ ಆ ಬೀರುವ ಮೇಲೆ ಇದೆಯಲ್ಲ, ಇಲ್ಲ ಕೆಂಪು ಕಾಣ್ತಿತ್ತು. ಎರಡು ಕೆಂಪಿಗೆ 2 ಕಾಣ್ತಿತ್ತು, ಇಲ್ಲೊಂದು ಇಲ್ಲೊಂದು, ಕೆಂಪಿಗೆ 2 ಅಷ್ಟೇ. ಅದನ್ನ ನೋಡಿದ ತಕ್ಷಣ ಟಕ್ ಅಂತ ಬೆಡ್ಶೀಟ್ ಮುಖಕ್ಕೆ ಹಾಕೊಂಡ್ಬಿಡೋದು, ಅಲ್ಲಾಡೋದೇ ಇಲ್ಲ. ಪಕ್ಕದಲ್ಲಿ ಯಾರಿದ್ರೆ ಅವ್ರನ್ನ ಕಚ್ಕೊಂಡ್ ಮಾಡ್ಕೊಂಡ್ಬಿಡೋದು ಬೆಳಿಗ್ಗೆವರೆಗೂ. ಬೆಳಿಗ್ಗೆ ಎದ್ದು ನೋಡ್ತೀನಿ ಅದಿಲ್ಲ, ಬೆಳಿಗ್ಗೆ ಎದ್ದು ನೋಡ್ತೀನಿ ಆ ಕೆಂಪಿಗಿರೋದಿಲ್ಲ ಎಂತದ್ದು. ಮತ್ತೆ ರಾತ್ರಿ ಮಲಗಬೇಕಾದ್ರೆ ನಿನ್ನೆ ಏನೋ ಕಾಣಿಸಿತ್ತಲ್ಲ, ಇವತ್ತು ಕಾಣ್ತಿದ್ಯಾ ನೋಡು ಅಂತ ನೋಡೋದು, ಮತ್ತೆ ಕೆಂಪಿಗಿರುತ್ತೆ 2. ಏನಿದು? ಮತ್ತೆ ಕೆಂಪಿಗಿದೆ, ಮತ್ತೆ ಬೆಡ್ಶೀಟ್ ಹಚ್ಕೊಳ್ಳೋದು, ಮತ್ತೆ ಮಾಡ್ಕೊಳ್ಳೋದು. ಇದೇ ತರ ನಡೀತಾ ಇದೆ ದಿನ, ಇದೇ ತರ ದಿನ ನಡೀತಿದೆ. ಆದ್ರೆ ಒಂದು ದಿನ ಗೊತ್ತಾಯ್ತು ಏನದು ಅಂತಂದ್ರೆ, ಆ ಕೆಂಪಿಗಿರೋದೇನು ಗೊತ್ತಾ? ಅದ್ರ ಮೇಲೆ, ಆ ಬೀರುವಾದ ಮೇಲೆ ಒಂದು ಆಟ ಸಾಮಾನು ಇಟ್ಟಿದ್ವಿ, ಆಟ ಆಡೋ ಸಾಮಾನು. ಆ ಆಟ ಆಡೋ ಸಾಮಾನು ಹಿಂದ್ಗಡೆ ರೇಡಿಯಂ ಅಂತ ಇರುತ್ತೆ, ರೇಡಿಯಂ ಅಂತಾರೆ. ಅದು ಏನ್ ಗೊತ್ತಾ? ಲೈಟ್ ನ ರಿಫ್ಲೆಕ್ಟ್ ಮಾಡುತ್ತೆ, ಲೈಟ್ ನ ರಿಫ್ಲೆಕ್ಟ್ ಮಾಡುತ್ತೆ. ಕೆಲವೊಂದು ಗಾಡಿಗಳಿಗೆ ನಾವು ಹಾಕೊಂಡಿರ್ತೀವಿ ನೋಡಿರ್ತೀವಿ, ರಿಫ್ಲೆಕ್ಟ್ ಸ್ಟಿಕ್ಕರ್ ತರ, ಅದು ಸ್ಟಿಕ್ಕರ್, ಅದು ಗಾಡಿಗೆ ಸ್ಟಿಕ್ಕರ್ ಅನ್ಸಿದ್ರೆ ರಿಫ್ಲೆಕ್ಟ್ ಆಗುತ್ತೆ. ಆ ರಿಫ್ಲೆಕ್ಷನ್ ಯಾವಾಗ ನಮಗೆ ಕಾಣಿಸುತ್ತೆ ಅಂದ್ರೆ ಕತ್ತಲೆ ಕಾಣಿಸುತ್ತೆ, ಹಳ್ಳಲ್ಲಿ ಕಾಣಿಸಲ್ಲ. ಅದು ನಮಗೆ ಕತ್ತಲೆ ಕಾಣಿಸುತ್ತೆ. ಅದು ಬೆಳಿಗ್ಗೆಲ್ಲ ನೋಡ್ತೀನಿ, ಎಲ್ಲಿಂದ ಬೆಳಿಗ್ಗೆಲ್ಲ ಕಾಣಿಸಲ್ಲ. ಅದು ರಾತ್ರಿ ಆದಾಗ ಮಾತ್ರ ಕಾಣಿಸುತ್ತೆ. ಯಾಕೆ ಕಾಣಿಸುತ್ತೆ ಅಂತಂದ್ರೆ ಗಾಡಿ ಸ್ಟಿಕ್ಕರ್, ಅದು ಆಟ ಆಡೋ ಸಾಮಾನು ಸ್ಟಿಕ್ಕರ್. ಅದು ಹೆಂಗ್ ಕಾಣಿಸುತ್ತೆ ಅಂತ 2 ಕಣ್ಣು ನನ್ನನ್ನೇ ನೋಡ್ತಿದ್ದಂಗೆ, ಹಿಂಗೆ ನಾನು ಮಲಗ್ತಿದ್ರೆ ನನ್ನನ್ನೇ ನೋಡ್ತಿದ್ದಂಗೆ ಹೆವಿ ಭಯ ಆಗೋದು. ಬೆಡ್ಶೀಟ್ ಎಲ್ಲ ಒಚ್ಕೊಳ್ಳೋದು ಟೈಟ್ ಆಗಿ, ಗಾಳಿನೇ ಬರ್ದಿರೋ ತರ ಒಚ್ಕೊಳ್ಳೋದು, ಮಲ್ಕೊಳ್ಳೋದು. ಬೇರೆ ಇವಾಗ ಹೇಳಿ, ನಾನ್ ಚಿಕ್ಕ ವಯಸ್ಸಲ್ಲಿ ನೋಡಿರುವಂತ ಆ 2 ಕಣ್ಣುಗಳು ದೆವ್ವನ ಅಲ್ವಾ? ಅಂದ್ರೆ ದೆವ್ವ ಇದೆಯಾ ಇಲ್ವಾ? ಈಗ ದೆವ್ವ ಇದೆಯಾ? ಇದೆ, ದೆವ್ವ ಇದೆ. ಆದ್ರೆ ನೀವು ನಾವು ಅಂದ್ಕೊಂಡಂಗಿಲ್ಲ ದೆವ್ವ. ನೀವು ನಾವು ಅಂದ್ಕೊಂಡಂಗೆ ಮೈಮೇಲೆ ಬಂದ್ಬಿಡ್ತಾನೆ, ಅದೇನೋ ಮಾಡ್ಬಿಡ್ತಾನೆ, ಈ ತರ ಬಂದ್ ಏನೋ ಮಾಡ್ಬಿಡ್ತಾನೆ. ಯಾರು ಏನೋ ಮಾಡಕ್ಕಾಗಲ್ಲ ಸರ್, ಯಾರು ಯಾರ ಮೈ ಮೇಲೂ ಬರ್ಲಿಕ್ಕಾಗಲ್ಲ. ದೆವ್ವ ಮೈ ಮೇಲೆ ಬಂದಿದೆ ಸಾಧ್ಯನೇ ಇಲ್ಲ. ದೆವ್ವ ಮೈ ಮೇಲೆ ಬರಕ್ಕಾಗಲ್ಲ, ದೇವ್ರ ಮೈ ಮೇಲೆ ಬರಕ್ಕಾಗಲ್ಲ. ಆ ದೆವ್ವ ದೇವ್ರ ಮೈ ಮೇಲೆ ಬಂದ್ಬಿಟ್ರೆ ನಾವು ಬದುಕಕ್ಕಾಗಲ್ಲ, ಸತ್ತೋಗ್ಬಿಡ್ತೇವೆ. ಹೌದಾ? ಇವಾಗ ಸೂರ್ಯನ ಬೆಳಕು ಜಾಸ್ತಿ ಆಯ್ತು, ಬಿಸಿಲು ಆಯ್ತು, ತುಂಬಾ ತಿರಕಾಗುತ್ತೆ ನಾವು ಹೊರಗಡೆ. ಯಾಕೆ? ನಾವು ತಡ್ಕೊಳ್ಳೋದಕ್ಕಿಂತ ಜಾಸ್ತಿ ಬಿಸಿಲಿದೆ. ಹೌದಾ? ಸಿಂಪಲ್, ನಾವು ತಡ್ಕೊಳ್ಳೋದಕ್ಕಿಂತ ಜಾಸ್ತಿ ಬಿಸಿಲು. ಈ ದೆವ್ವ ದೇವರು ಕೂಡ ಏನೋ ಗೊತ್ತಾ ಪ್ರಿಯರೇ, ನಮ್ಮ ದೇಹ, ನಮ್ಮ ಮೈ ತಡ್ಕೊಳಕ್ಕಾಗಲ್ಲ, ಸತ್ತೋಗ್ಬಿಡ್ತೀವಿ ನಾವು. ಹಾಗಾಗಿ ದೇವರು ಇದ್ದಾರೆ, ದೆವ್ವ. ಆದ್ರೆ ಸಿನಿಮಾಗಳಲ್ಲಿ ತೋರಿಸಿದಂಗೆ 2 ಹಿಂಗೆ ಕೆಳಗಡೆ ಬಿಟ್ಕೊಂಡು, ಕೆಂಪು ಸೀರೆ ಹಾಕೊಂಡು, ಇಲ್ಲಾಂತಂದ್ರೆ ಬಿಳಿ ಸೀರೆ ಹಾಕೊಂಡು ದೆವ್ವಗಳು ಸುಮಾರು ಸತಿ ನೋಡಿ. ಹೆಣ್ಣು ದೆವ್ವಗಳೇ ಜಾಸ್ತಿ, ಹುಡುಗ ದೆವ್ವಗಳು ಕಡಿಮೆ. ಹೆಣ್ಣು ದೆವ್ವಗಳೇ ಜಾಸ್ತಿ. ಆ ಹೆಣ್ಣು ದೆವ್ವಗಳಿಗೆ ಒಂದು ಕಾಸ್ಟ್ಯೂಮ್, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇದೇ ತರ ಹಾಕೊಂಡು ಹೋಗ್ಬೇಕಂತಿರ್ತೀವಲ್ಲ, ದೆವ್ವಗಳಿಗೆ ಎಲ್ಲಿಗೂ ಒಂದೇ ಕಾಸ್ಟ್ಯೂಮ್, ಬಿಳಿ ಸೀರೆ, ಕೂದ್ಲು ಉದ್ದ, ಅದು ಕಟ್ಕೊಳಕ್ಕಿಲ್ಲ ಪಾಪ. ಕೂದ್ಲನ್ನ ಬಿಟ್ಕೊಳ್ಳೋದು, ಬಿಳಿ ಸೀರೆ ಹಾಕೊಂಡು ಓ ಅಂತ ಓಡಾಡ್ತಿರುತ್ತೆ. ಅಲ್ಲಿಲ್ಲೋ ಹಿಂಗಿಂದಿಂಗೆ ಮುಗಿದೈತೆ ನಮ್ ಕತೆ. ನೋಡಿದ ತಕ್ಷಣ ಇನ್ನಲ್ಲೇ, ಇನ್ನು ಆ ಕಡೆ ನೋಡೋದು ಇಲ್ಲ, ಆ ಕಡೆಗೆ ಹೋಗೋದು ಇಲ್ಲ. ಅದೇ ಟೈಮಲ್ಲಿ ನಾಯಿ ಏನಾದ್ರು ಕೂಗ್ತು ಅಂತ ಅನ್ಕೊಳ್ಳಿ, ಮುಗುದೇ ಹೋಯ್ತು, ಅಲ್ಲೇ ಎದೆ ಬಡ್ಕೊಂಡು ಸತ್ತೇ ಹೋಗ್ಬಿಡ್ತೇವೆ ನಾವು.
ಬೇರೆ ದೆವ್ವ ಅನ್ನೋದಿದೆ ನೋಡಿ, ಬೇರೆ ಆ ಕಾನ್ಸೆಪ್ಟೇ ತಪ್ಪು, ಆ ಆಲೋಚನೆನೇ ತಪ್ಪು. ದೆವ್ವ ಅನ್ನುವಂಥದ್ದು ನಮ್ಮ ಮೈ ಮೇಲೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ದೆವ್ವ ಬಂದು ನಮಗೆ ಕಾಟ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಸತ್ತೋದವನು ಸತ್ತು ಹೋದ, ಪ್ರಾಣ ಬಿಟ್ಟವನು ಪ್ರಾಣ ಬಿಟ್ಟು ಹೋದ, ಅವನು ಮತ್ತೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ದೇವರು ಹೇಳ್ತಿದ್ದಾರೆ, ನೀವು ತಲೆ ಕೆಡಿಸ್ಕೋಬೇಡಿ. ಇದೆಲ್ಲ ಯಾರು ಮಾಡಿದ್ದಾರೆ ಮತ್ತೆ ಅಂತಂದ್ರೆ, ಯಾವನೋ ಕೆಲಸ ಕಾರ್ಯ ಇಲ್ದಿರೋ ಒಂದು ಕತೆ ಬರೆದ ದೆವ್ವದ ಬಗ್ಗೆ. ಆ ಕಥೆನ ಸಿನಿಮಾ ತೆಗೆದ. ಆ ಸಿನಿಮಾ ತೆಗೆದು 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 ಮನುಷ್ಯರಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಆ ದೆವ್ವ ಇದೆ. ಚಿಕ್ಕ ವಯಸ್ಸಲ್ಲಿ ಮೇಬಿ ಉಪೇಂದ್ರ ಅವರ ಡೈರೆಕ್ಷನ್ ಅಲ್ಲಿ ಉಶ್ ಅಂತ ಒಂದು ಸಿನಿಮಾ ಬಂದಿತ್ತು. ಟೈಟಲ್ ಹೆಸರು ಉಶ್ ಅಲ್ವಾ? ಉಶ್. ನನ್ಗೆ ಆ ಮೂವಿ ಪೂರ್ತಿ ನೆನಪಿಲ್ಲ, ಒಂದೇ ಒಂದು ಸೀನ್ ನೆನಪಿದೆ. ಆ ಸೀನ್ ಇವಾಗ ನೆನ್ಸ್ಕೊಂಡ್ರು ಕೂಡ ಸ್ವಲ್ಪ ಏನೋ ಅನ್ಸುತ್ತೆ. ಆ ಸೀನ್ ಇವಾಗ ನೆನ್ಸ್ಕೊಂಡ್ರು ಕೂಡ ಸ್ವಲ್ಪ ಏನೋ ಅನ್ಸುತ್ತೆ. ಅದ್ ಹೆಂಗ್ ರೆಡಿ ಮಾಡಿದ್ದಾರೆ ಅಂತಂದ್ರೆ, ಆ ದೆವ್ವನ ಸತ್ತೋಗಿರುವಂತ ಹೆಣನೋ ದೆವ್ವನ ಏನೋ ಗೊತ್ತಿಲ್ಲ, ಒಂಥರ ಭಯಂಕರವಾಗಿ ಅದನ್ನ ಇದ್ದಕ್ಕಿದ್ದಂಗೆ ಕ್ಯಾಮ್ರಾ ತಗೊಂಡೋಗ್ಬಿಟ್ಟು ಅದ್ರ ಮುಖಕ್ಕೆ ಇಡ್ತಾರೆ. ಹಿಂಗೆ ದೆವ್ವ ನಿಂತಿರುತ್ತೆ, ಇದಕ್ಕಿದ್ದಂಗೆ ಕ್ಯಾಮ್ರಾ ತಗೊಂಡೋಗ್ಬಿಟ್ಟು ಅದ್ರ ಮುಖಕ್ಕೆ ಇಡ್ತಾರೆ. ನೋಡಿದ ತಕ್ಷಣ ಇದೆ ಜಲ್ ಅಂದ್ಬಿಡುತ್ತೆ, ಎದೆ ಹೊಡೆದೋಗ್ಬಿಡುತ್ತೆ. ದೆವ್ವ ಡೈರೆಕ್ಟ್ ಕಣ್ಮುಂದೆ ಬಂತು ಅನ್ನೋ ತರ. ಸೊ ಆ ಟೈಪ್ ಆಫ್ ಅಲ್ಲಿ ನಮ್ಮ ಡೈರೆಕ್ಟರ್ಸ್ ನಮ್ಮ ಮೂವಿ ಎಲ್ಲ ತೋರಿಸಿದ ತಕ್ಷಣ ದೆವ್ವ ಇದೆ, ದೆವ್ವನೇ ಇರುತ್ತೆ, ನಮ್ಮ ಮೈ ಮೇಲೆ ಬರುತ್ತೆ, ಕಾಟ ಕೊಡುತ್ತೆ. ಯಾರು ಒಂದು ಏನು ನಮ್ಮನ್ನ ಮಾಡ್ಲಿಕ್ಕೆ ಒಂದು ವೇಳೆ ಆತರ ನಿಮಗೆ ಒಂದು ವೇಳೆ ಭಯ ಇದ್ರೆ, ಒಂದು ವೇಳೆ ಆತರ ಒಂದು ವೇಳೆ ಇಲ್ಲ ನಂಗೆ ನಂಬಕ್ ಆಗ್ತಿಲ್ಲ ಅಂತ ಒಂದು ವೇಳೆ ಇದ್ರೆ, ಯೇಸು ಕ್ರಿಸ್ತನ ಹೆಸರನ್ನ ಹೇಳಿ, ಯೇಸು ಸ್ವಾಮಿಯ ಹೆಸರನ್ನ ಹೇಳಿ ಪ್ರಾರ್ಥನೆ ಮಾಡಿ. ದೆವ್ವ ಅಲ್ವಲ್ಲ, ದೆವ್ವ ಅವ್ರ ಅಪ್ಪ ಬಂದ್ರು ಕೂಡ ಓಡೋಗುತ್ತೆ. ದೆವ್ವ ಅಲ್ವಲ್ಲ, ದೆವ್ವ ಅವ್ರ ಅಪ್ಪ ಬಂದ್ರು ಕೂಡ ಓಡೋಗುತ್ತೆ. ಈ ಬಿನ್ ಲ್ಯಾಡನ್ ಬಗ್ಗೆ ಕೇಳಿದ್ರೆ ಒಂದು ಚಿಕ್ಕ ವಿಷಯ ಹೇಳಿ ಮುಗಿಸ್ತೇನೆ. ಬಿನ್ ಲ್ಯಾಡನ್ ಯಾರು ಗೊತ್ತಾ? ಈ ಟೆರರಿಸ್ಟು. ಅವ್ರ ಕೆಲಸ ಏನು ಗೊತ್ತಾ? ಕಂಡವ್ರನ್ನ ಸಾಯಿಸೋದು. ಅವ್ರ ಕೆಲಸನೇ ಕಂಡವ್ರನ್ನ ಸಾಯಿಸೋದು. ಗನ್ ಕೈಯಲ್ಲಿ ಇಟ್ಕೊಂಡಿರ್ತಾರೆ. ನೀನ್ ಅಡ್ಡ ಬಂದ ಟಪ್ ಅಂತ ಎಗರಿಸ್ಬಿಡ್ತಾರೆ ಅಷ್ಟೇ. ನೀನ್ ಅಡ್ಡ ಬಂದ ಎಗರಿಸ್ತಾರೆ. ಅವ್ರದ್ದೊಂದು ಗುಂಪು ಇರುತ್ತೆ. ಈ ಬಿನ್ ಲ್ಯಾಡನ್ ಏನ್ ಮಾಡ್ದ ಅಂತಂದ್ರೆ, ಅಮೆರಿಕದಲ್ಲಿ ಒಂದು 2 ದೊಡ್ಡ ಬಿಲ್ಡಿಂಗ್ ಇದಾವೆ, ಟ್ವಿನ್ ಟವರ್ಸ್ ಅಂತಾರೆ, WTC ಟವರ್ಸ್, ವರ್ಲ್ಡ್ ಟ್ರೇಡ್ ಇದೇನೋ ಅಂತಾರೆ, ವರ್ಲ್ಡ್ ಟ್ರೇಡ್ ಕಂಪನಿ ಅಂತ ಹೇಳಿ. ಸೊ ಆ ಬಿಲ್ಡಿಂಗ್ ನ ಹಾಳು ಮಾಡೋದಕ್ಕೆ ಏನ್ ಮಾಡೋದು ಗೊತ್ತಾ? ಫ್ಲೈಟ್ಗಳು ಹೋಗ್ತಾವಲ್ಲ, ವಿಮಾನಗಳು, ಆ ವಿಮಾನ ಒಂದನ್ನ ಹೈಜಾಕ್ ಮಾಡ್ದ. ಹೈಜಾಕ್ ಅಂತಂದ್ರೆ ಕಸ್ಟಮರ್ ತರ ಹೋಗ್ಬಿಟ್ಟು, ಕಳ್ಳನ್ ತರ ಹೋಗ್ಬಿಟ್ಟು ಅದನ್ನ ಹೈಜಾಕ್ ಮಾಡ್ದ. ಎಲ್ಲಿಗೋ ಹೋಗ್ಬೇಕಾದಂತ ಏರೋಪ್ಲೇನ್ ನ ತಗೊಂಬಂದ, ಸಿಟಿ ಒಳಗಡೆ ನುಗ್ಗಿಸ್ದ, ಅಮೆರಿಕ ಒಳಗಡೆ ನುಗ್ಗಿಸ್ಬಿಟ್ಟು ಆ 2 ಬಿಲ್ಡಿಂಗ್ ಇದೆ ನೋಡಿ, ಆ 2 ಬಿಲ್ಡಿಂಗ್ ಮಧ್ಯದಲ್ಲಿ ಹೋಗ್ಬಿಟ್ಟು ಏರೋಪ್ಲೇನ್ ನ ನುಗ್ಗಿಸ್ದ ಅಷ್ಟೇ. ಆ 2 ಬಿಲ್ಡಿಂಗ್ ಮಧ್ಯದಲ್ಲಿ ಹೋಗ್ಬಿಟ್ಟು ಏರೋಪ್ಲೇನ್ ನ ನುಗ್ಗಿಸ್ದ. ಇದ್ದಕ್ಕಿದ್ದಂಗೆ ಇರುವಂತ ಅಷ್ಟು ದೊಡ್ಡ 2 ಬಿಲ್ಡಿಂಗು ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಕಣ್ಣು ಮುಂದೆನೆ ಬಿದ್ದೋಯ್ತು. ಸಿಟಿ ಪೂರ್ತಿ ಧೂಳು, ಸಿಟಿ ಪೂರ್ತಿ ಫುಲ್ಲು ಮಣ್ಣು. ಯಾಕಂದ್ರೆ ಬಿದ್ದೋಗ್ಬಿಡ್ತಲ್ಲ ಬಿಲ್ಡಿಂಗು, ಧೂಳು ಮಣ್ಣು. ಇವಾಗ ಆ ಫ್ಲೈಟ್ ಅಲ್ಲಿ ಬಿನ್ ಲ್ಯಾಡನ್ ಸತ್ತೋದ. ಈಗ ಬಿನ್ ಲ್ಯಾಡನ್ ದೆವ್ವ ಆಗ್ಬಿಟ್ಟಿದ್ದಾನೆ. ಇವಾಗ ಬಿನ್ ಲ್ಯಾಡನ್ ಕೆಲಸ ಏನಾಗಿರ್ಬೇಕು? ಸಾಯಿಸೋದೇ ಕೆಲಸ ತಾನೆ ಅವನು. ಅವನ ಆಸೆ ತೀರಿಲ್ಲ ಅವನ ಆಸೆ ಇನ್ನೂ ದೊಡ್ಡ ದೊಡ್ಡ ಆಸೆಗಳಿದಾವೆ. ಇವಾಗ ಒಂದು ವೇಳೆ ಅವ್ನ್ ದೆವ್ವ ಆದ ಮೇಲೆ ಅವ್ನ ಕೆಲಸ ಸಾಯಿಸೋದೇ ಆಗಿದ್ರೆ ನಾವೆಲ್ಲರೂ ಇನ್ನೂ ಬದುಕ್ತಿರ್ಲಿಲ್ಲ, ಸತ್ತೋಗ್ಬಿಡ್ತಿದ್ವಿ. ಹಾಗಾಗಿ ಈ ಕಾನ್ಸ್ಪಿರಸಿ ಥಿಯರಿಗಳನ್ನ ತಲೆಲಿಟ್ಕೊಂಡು, ಈ ನಮ್ಮ ತಲೆ ಕೆಡಿಸುವಂತವುಗಳು, ನಮ್ಮ ಆರೋಗ್ಯ ಹಾಳು ಮಾಡುವಂತವುಗಳು, ಈ ಅಪನಂಬಿಕೆಗಳಿರ್ತವೆ ನೋಡಿ, ಇವೆಲ್ಲ ತಲೆ ಇಟ್ಕೊಂಡು ಮೂಢನಂಬಿಕೆ ಅಂತಾರೆ. ಇವುಗಳನ್ನ ಮೂಢನಂಬಿಕೆ ಅಂತಾರೆ. ಯಾರೊಬ್ರು ಬಂದ್ಬಿಟ್ಟು ನಿಂಬೆಹಣ್ಣು ಕುಯ್ದ್ಬಿಟ್ಟು ಆ ನಿಂಬೆಹಣ್ಣಲ್ಲಿ ಕೆಂಪಾಗಿ ಏನಾದ್ರು ರಕ್ತ ಬಂದ್ಬಿಟ್ಟಿದೆ ಅಂತಾರೆ. ಹೌದಾ? ನಿಂಬೆಹಣ್ಣು ಕುಯ್ದ್ಬಿಟ್ಟು ರಕ್ತ ಬಂದಿದೆ. ತೆಂಗಿನಕಾಯಿ ಹೊಡಿಬೇಕಾದ್ರೆ ತೆಂಗಿನಕಾಯಿ ಕೊಳ್ತೋಗಿದೆ ಅಂತ ಅಂದ್ಕೊಂಡು ಮುಗಿದೋಯ್ತು ನಮ್ಮ ಕತೆ. ಎಲ್ಲಿಲ್ದಿರೋ ಶಾಪ್ಗಳೆಲ್ಲ ನಮ್ಮ ಮೇಲೆ ಬಂದ್ಬಿಡ್ತವೆ. ತೆಂಗಿನಕಾಯಿ ಅಂದ್ಮೇಲೆ ಕೊಳ್ತೋಗುತ್ತೆ, ನಮ್ಗೇನ್ ಗೊತ್ತ ಒಳಗಡೆ ಏನಿದೆ ಅಂತ. ಆ ತೆಂಗಿನಕಾಯಿ ಕೊಳ್ತೋಗಿದೆ ಅಂತ ಹೇಳ್ಬಿಟ್ಟು ನಾವು ತಪ್ಪು ಮಾಡಿದ್ದೇವೆ ಅಂತಾನ, ಇಲ್ಲಂತಂದ್ರೆ ನಮ್ಗೇನೋ ಕೆಡದಾಗ್ಬಿಡುತ್ತೆ ಅಂತಾನ. ನಿಂಬೆಹಣ್ಣು ಕುಯ್ದಿದ ತಕ್ಷಣ ಕೆಂಪಕ್ಕೆ ಬರ್ಬಿಡುತ್ತೆ, ಹಾಗಂತ ರಕ್ತ ಬಂದಿದೆ ಅಂತಾನ.
ಇವೆಲ್ಲ ಏನ್ ಗೊತ್ತಾ, ಚೀಪ್ ಟ್ರಿಕ್ಸ್ ಅಂತಾರೆ. ಚೀಪ್ ಟ್ರಿಕ್ಸ್, ನಮ್ಮನ್ನ ಮೋಸ ಮಾಡ್ಲಿಕ್ಕೆ, ನಮ್ಮನ್ನ ಹಾಳು ಮಾಡ್ಲಿಕ್ಕೆ ಇವೆಲ್ಲ ಮಾಡ್ತಾರೆ. ಹಾಗಾಗಿ ಇವನ್ನೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಇವನ್ನೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಇನ್ನೂ ಸ್ವಲ್ಪ ಜನ ಕೂತಿರ್ತಾರೆ, ನಾವು ದೆವ್ವಗಳನ್ನ ಬಿಡಿಸ್ತೇವೆ, ಬನ್ನಿ ನಮ್ಮ ಹತ್ರ ಕೂದಲು ತಗೊಬನ್ನಿ, ಬಟ್ಟೆ ತಗೊಬನ್ನಿ, ಅದ್ರ ತಗೊಬನ್ನಿ, ಇದ್ರ ತಗೊಬನ್ನಿ, ನಾವು ಅದು ಮಾಡ್ತೇವೆ, ಇದು ಮಾಡ್ತೇವೆ. ನಥಿಂಗ್ ಇಸ್ ಹ್ಯಾಪನ್. ಒಂದ್ ವೇಳೆ ಅವ್ನಿಗೆ ಅಷ್ಟೇ ಶಕ್ತಿ ಇದ್ದಿದ್ರೆ ಆ ಮರಗಳ ಹತ್ರ, ಆ ಗಿಡಗಳಲ್ಲಿ, ಆ ಪೊದೆಗಳಲ್ಲಿ ಯಾಕೆ ಕೂತ್ಕೊಳ್ತಿದ್ದ? ಯಾರೊಬ್ರು ದೊಡ್ಡವರು ಕೂದಲು ತಗೊಂಡು ಹೋಗ್ಬಿಟ್ಟು MLA MP ಕೂದಲು ತಗೊಂಡು ಹೋಗ್ಬಿಟ್ಟು ಅವನ್ನ ಸಾಯಿಸ್ಬಿಟ್ಟು ಇವನೇ ಅಧಿಕಾರಿ ಆಗ್ಬಿಟ್ಟು ಒಂದು ದೊಡ್ಡ ಒಳ್ಳೆ ಪೊಸಿಷನ್ ಅಲ್ಲಿ ಇರ್ಬೋದಲ್ಲ. ಇದೆಲ್ಲ ಏನ್ ಗೊತ್ತಾ, ಇವೆಲ್ಲ ನಮ್ಮ ಮನಸ್ಸನ್ನ ಹಾಳು ಮಾಡುವಂತ. ತಲೆಗೆ ಹಾಕಬೇಕು, ತಲೆ ಕೆಡಿಸ್ಕೋಬೇಕು. ಒಂದು ವೇಳೆ ಇನ್ನೂ ಡೌಟ್ ಇದ್ರೆ ಪ್ರಾರ್ಥನೆ ಮಾಡಿ, ಮೊಣಕಾಲಾಗಿ, ಸ್ವಾಮಿ ನನಗೆ ಈ ತರ ನನ್ನ ಹೃದಯದಲ್ಲಿ ಗೊಂದಲ ಇದೆ, ನನ್ನ ಹೃದಯದಲ್ಲಿ ಇನ್ನೂ ಆಲೋಚನೆಗಳಿದ್ದಾವೆ, ನನಗೆ ಈ ರೀತಿಯಾದಂಥ ತೊಂದರೆಗಳಿದ್ದಾವೆ, ನನ್ನನ್ನು ರಕ್ಷಿಸು, ನನ್ನನ್ನು ಕಾಪಾಡು, ನಿನ್ನನ್ನು ನಾನು ನಂಬ್ತಿದ್ದೇನೆ, ನಿನ್ನ ಮೇಲೆ ನಾನು ನಂಬಿಕೆ ಇಡ್ತಿದ್ದೇನೆ ಎಂಬುದಾಗಿ ದೇವರ ಮುಂದೆ ಹೋಗಿ ಪ್ರಾರ್ಥನೆ ಮಾಡಿ ಪ್ರಿಯರೇ. ನಿಮ್ಮ ಪ್ರಾರ್ಥನೆಯ ನಂತರ ನಿಮ್ಮ ಹೃದಯ ತುಂಬಾ ಹಗರಾಗುತ್ತೆ, ಹೃದಯ ತುಂಬಾ ಹಗರಾಗುತ್ತೆ. ಹಾಗಾಗಿ ಇನ್ನೂ ಈ ನಂಬಿಕೆಗಳಲ್ಲಿ ಇರೋದು ಬೇಡ. ಯಾಕೆಂತಂದ್ರೆ ಯಾಕೆ ನಾವು ನಂಬೋದಿಲ್ಲ ಅಂತ ಹೇಳ್ತಿದ್ರೆ ಪ್ರಿಯರೇ, ಬೈಬಲ್ ಅಲ್ಲಿ ದೇವರು ನಮ್ಗೆ ಹೇಳಿದ್ದಾರೆ, ದೇವರು ಬರೆಸಿ ನಮ್ಗೆ ಹೇಳಿದ್ದಾರೆ, ನೀವು ನಂಬಬೇಡಿ, ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಾನಿದ್ದೀನಲ್ಲ ನಿಮ್ ಜೊತೆಗೆ, ಹೌದಾ? ನಾನಿದ್ದೀನಲ್ಲ ನಿಮ್ ಜೊತೆಗೆ, ನಾನಿದ್ದ ಮೇಲೆ ಇವುಗಳ ವಿಷಯದಲ್ಲಿ ನೀವು ಚಿಂತನೆ ಮಾಡಬೇಡಿ, ಅವುಗಳನ್ನೆಲ್ಲ ನಾನ್ ನೋಡ್ತೀನಿ. ಹಾಗಾಗಿ ಪ್ರಿಯರೇ, ದೆವ್ವ ಇದೆಯಾ? ಇದೆ. ಆದ್ರೆ ನಾವು ಅಂದ್ಕೊಂಡಂಗಿದ್ದಲ್ವಾ? ಇಲ್ಲ. ಒಬ್ಬನನ್ನ ಮೋಸ ಮಾಡಿ ದುಡ್ಡು ಸಂಪಾದನೆ ಮಾಡ್ಬೇಕನ್ನುವಂಥದ್ದು ದೆವ್ವ. ಒಬ್ಬನ ಹಾಳು ಮಾಡಬೇಕು ಅಂತ ಅಂದ್ಕೊಳ್ಳೋದು ದೆವ್ವ. ಒಬ್ಬನ ಕುಟುಂಬವನ್ನ ಹಾಳು ಮಾಡ್ಬೇಕಂತ ಅಂದ್ಕೊಳ್ಳೋದು ದೆವ್ವ. ಇದು ದೆವ್ವದ ಆಲೋಚನೆಗಳು. ಅವನು ಸಿಗರೇಟೇ ಸೇದಲ್ಲ, ಸಿಗರೇಟ್ ಸೇದು ಅಂತ ಹೇಳ್ಬಿಟ್ಟು ಸಿಗರೇಟ್ ನ ಸೇರಿಸ್ಬಿಟ್ರಿ, ಅದು ದೆವ್ವ. ಅವ್ನು ಕುಡಿಯೋದೇ ಇಲ್ಲ, ಕುಡಿಯೋದೇ ಇರೋವನ್ನ ಕುಡಿಯೋದನ್ನ ಕಳಿಸ್ಬಿಟ್ಬಿಡಿ, ಅವನು ದೆವ್ವ. ಅಂತವನು ದೆವ್ವ. ಅವ್ನು ಚೆನ್ನಾಗೇ ಇರ್ತಾನೆ, ಒಳಗಡೆ ಎಲ್ಲ ದೆವ್ವದ ಕೆಲಸಗಳು ನಡೀತಿರ್ತಾವೆ. ಅಂಥವನನ್ನ ದೆವ್ವ ಅಂತ ನಾವು ಅನ್ಬೇಕೆ ಹೊರತು ಪ್ರಿಯರೇ, ಈ ತರ ಈ ಸತ್ತವರು ದೆವ್ವವಾಗಿ ಬರ್ತಾರೆ ಅಂತ ಇನ್ನೂ ನಂಬ್ತಿದ್ರೆ ಪ್ರಿಯರೇ, ದಯವಿಟ್ಟು ಅದನ್ನ ಬಿಡಿ. ಅದು ದೊಡ್ಡ ತಪ್ಪು, ಅದು ದೊಡ್ಡ ಕಾನ್ಸ್ಪಿರಸಿ. ಬೇಡ. ನಮ್ಮ ಪಕ್ಷದಲ್ಲಿ ನಮ್ಮ ದೇವರಿದೆ. ಏನಾದ್ರೂ ಭಯ ಇದೆ ನಿಮಗೆ, ಇನ್ನೂ ಏನಾದ್ರೂ ಭಯ ಆಗ್ತಿದೆ, ಇನ್ನೂ ಏನಾದ್ರೂ ನಂಬೋದಕ್ಕೆ ನಿಮ್ಮಿಂದ ಆಗ್ತಿಲ್ವಾ? ಪ್ರಾರ್ಥನೆ ಮಾಡಿ, ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ. ದೇವರು ನಮ್ಮೆಲ್ಲರನ್ನು ಕಾಪಾಡೋದಕ್ಕೆ ಶಕ್ತಿ, ನಮ್ಮೆಲ್ಲ ಭಯಗಳಿಂದ ದೂರ ಮಾಡ್ತಾರೆ. ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ, ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದಂತಹ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುವರಾಗಿದ್ದಾರೆ ಸ್ವಾಮಿ. ಸಾಯಂಕಾಲದ ವೇಳೆಯಲ್ಲಿ ನಿಮ್ಮ ಪಾದದ ಸನ್ನಿಧಾನದಲ್ಲಿ ಬಂದು ನಮ್ಮಲ್ಲಿರುವಂತಹ ನಂಬಿಕೆ, ನಮ್ಮಲ್ಲಿರುವಂತಹ ಒಂದು ಹುಚ್ಚುವಾದಂತಹ ನಂಬಿಕೆಗಳನ್ನ, ದೆವ್ವವನ್ನು ಕುರಿತಾದಂತಹ ಅನೇಕ ವಿಷಯಗಳನ್ನ ನಮ್ಮೊಂದಿಗೆ ನೀವು ಮಾತನಾಡಿದಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಕರ್ತನೆ, ಹೌದು, ಭೂಮಿಯ ಮೇಲೆ ಒಳ್ಳೇದು ಇದೆ ಅಂತಂದ್ರೆ ಕೆಟ್ಟದ್ದು ಇದೆ. ನೀವಿದ್ದೀರಾ ಅಂತ ಮೇಲೆ ದೆವ್ವವು ಕೂಡ ಇದೆ ಸ್ವಾಮಿ, ಸೈತಾನನು ಕೂಡ ಇದ್ದಾನೆ ಕರ್ತನೆ. ಆದರೆ ಆ ಸೈತಾನನು, ಆ ದೆವ್ವವು ನಮ್ಮನ್ನು ಮುಟ್ಲಿಕ್ಕೆ ಆಗದೇ ಇರುವಷ್ಟು ಬಲಹೀನ. ನಮ್ಮನ್ನು ಮುಟ್ಲಿಕ್ಕೆ, ನಮ್ಮೊಳಗೆ ಬರುವುದಕ್ಕೆ ಶಕ್ತಿ ಆತನಲ್ಲಿ ಇಲ್ಲ ಸ್ವಾಮಿ. ಕರ್ತನೆ, ನಿಮ್ಮ ಮೇಲೆ ನಂಬಿಕೆ ಇಡ್ತಿದ್ದೇವೆ, ನಿಮ್ಮ ಮೇಲೆ ಭರವಸೆ ಇಡ್ತಿದ್ದೇವೆ. ಈ ಮಾತುಗಳು ನಿಮ್ಮ ಮಕ್ಕಳು ಕೇಳಿರುವಾಗ ಅವರ ಹೃದಯಗಳಲ್ಲಿ ಇಟ್ಟುಕೊಂಡು ನಿಮ್ಮಲ್ಲಿ ನಂಬಿಕಸ್ಥರಾಗಿ ಜೀವಿಸುವಂತೆ ಸಹಾಯ ಮಾಡಿ. ನಿಮ್ಮಲ್ಲಿ ಧೈರ್ಯವುಳ್ಳವರಾಗಿ ಬದುಕುವಂತೆ ಕೃಪೆ ತೋರಿಸಿ. ಅವರಲ್ಲಿರುವಂತಹ ಒಂದು ಮೂಢನಂಬಿಕೆಗಳನ್ನು, ಈ ಅಪನಂಬಿಕೆಗಳನ್ನು ತೆಗೆದುಹಾಕಿ ಕರ್ತನೆ. ಮನುಷ್ಯನು ಸತ್ತ ಮೇಲೆ ಎಲ್ಲಿಗೆ ಹೋಗುವವನು ಯಾರಿಗೂ ತಿಳಿಯದು. ಅವನು ಸತ್ತ ಮೇಲೆ ಎಲ್ಲಿಗೆ ಹೋಗುವುದು ಯಾರಿಗೂ ಗೊತ್ತಾಗುವುದಿಲ್ಲ. ಅವನ ಮನೆಯು ಅವನನ್ನ ತಿಳಿಯದು, ಹಿಂತಿರುಗಿ ಬರನು ಎಂಬುದಾಗಿ ಎಲ್ಲೋ ಅನೇಕ ಮಾತುಗಳನ್ನು ನೀವು ನಮಗೆ ತಿಳಿಸಿದ್ದೀರಿ. ಬದುಕಿಸುವಂತ ನಿಮ್ಮ ಮಾತುಗಳನ್ನು ಹೃದಯದಲ್ಲಿ ಇಟ್ಟುಕೊಳ್ಳುವಂತೆ ಕೃಪೆ ತೋರಿಸಿ. ನಮ್ಮನ್ನು ಕಾಪಾಡುವಂತ ಮಾತುಗಳನ್ನು ನಾವು ಅರ್ಥ ಮಾಡಿಕೊಳ್ಳುವಂತೆ ಸಹಾಯ. ದೆವ್ವ ಮನುಷ್ಯನು ಅಧಿಕವಾಗಿ ಹೆದರುವಂತ ಕ್ಯಾರೆಕ್ಟರ್. ದೆವ್ವಕ್ಕಿಂತ ಹೆಚ್ಚಾಗಿ ನಿಮಗೆ ನಾವು ಹೆದರುವವರಾಗಿರುವಂತೆ ಸಹಾಯ. ನಿಮ್ಮ ನಾಮಕ್ಕೋಸ್ಕರ ಜೀವಿಸುವವರಾಗಿರುವಂತೆ ತೋರಿಸಿ. ನಾವೆಲ್ಲರೂ ನಂಬಿಕೆಯಿಂದ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ನಮ್ಮಲ್ಲಿರುವಂತ ಭಯವನ್ನ ತೆಗೆದು ಹಾಕಿ, ನಮ್ಮಲ್ಲಿರುವಂತ ನೋವನ್ನು ತೆಗೆದು ಹಾಕಿ, ನಮ್ಮಲ್ಲಿರುವಂತ ಚಿಂತೆ ಭಾರವನ್ನ ತೆಗೆದು ಹಾಕಿ ಕರ್ತನೆ. ನಮ್ಮ ಹೃದಯದಲ್ಲಿ ಆನಂದವನ್ನು ತುಂಬಿಸಿ ಸಂತೋಷದಿಂದ ನಮ್ಮನ್ನು ನಡೆಸಿ. ಇದುವರೆಗೂ ನಡೆಸಿದ್ದೀರಾ ಕರ್ತನೆ, ಅದಕ್ಕಾಗಿ ನಿಮಗೆ ವಂದನೆಗಳು.
ಮುಂದೆಯೂ ಕರ್ತನೆ ನೀವು ನಮ್ಮನ್ನು ನಡೆಸುತ್ತೀರಾ, ಬಲಪಡಿಸುತ್ತೀರಾ ಅಂತ ನಾವು ನಂಬುತ್ತಾ ಸಮಸ್ತವಾದಂತಹ ಮಹಿಮೆ, ಘನತೆ, ಪ್ರಭಾವಗಳನ್ನು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯಾದ ದೇವರೇ. ಆಮೆನ್. 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 ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆಗಳು. ನಮ್ಮ ಮಧ್ಯದಲ್ಲಿರುವಂತಹ ಶಿವಶಂಕರ್ ಅಂಕಲ್ ಅವರು ಅಂತ್ಯಾಶೀರ್ವಾದ ಕೊಟ್ಟು ಮುಗಿಸ್ಬೇಕಂತ ಸಮಯದಲ್ಲಿ ಆ ಕಥೆ ಹೇಳಿದರೆ ರಾತ್ರಿಗೆಲ್ಲ ಅದೇ ಭಯದಲ್ಲಿ ನಿಂತ್ಕೋಬೇಡಿ. ಯಾಕೆಂದ್ರೆ ಒಂದು ಹಾಡುಗಾರನ ಹೇಳ್ತಾ ಇದ್ದಾನೆ, ಕಷ್ಟಪಟ್ಟು ಇರಬೇಡ, ಏಸು ನಿನಗಾಗಿ ಕಷ್ಟಪಟ್ಟನು, ಪ್ರೀತಿಯಿಂದ ಕೂಗುವಾಗ ಏಸು ನಿನಗಾಗಿ ಬರಲಿರುವ, ಮಾಟಗಳು ಮಂತ್ರಗಳು ಎನ್ನುತ್ತಿರುವೆಯೋ, ವೇದನೆ ನೋವನ್ನು ಕಾಣುತ್ತಿರುವೆಯೋ, ಮಾಟಗಳು ಮಂತ್ರಗಳು ಅನ್ನುತ್ತಿರುವೆಯೋ, ವೇದನೆ ನೋವನ್ನು ಕಾಣುತ್ತಿರುವೆಯೋ, ಕಲ್ವಾರಿ ಯೇಸು ನಿನಗಿರುವ, ಕಲ್ವಾರಿ ಯೇಸು ನಮಗಿರುವ, ಕಷ್ಟಪಟ್ಟು ಇರಬೇಡ, ಯೇಸು ನಿನಗಾಗಿ ಕಷ್ಟಪಟ್ಟರು, ಪ್ರೀತಿಯಿಂದ ಕೂಗುವಾಗ ಯೇಸು ನಿನಗಾಗಿ ಬರಲಿರುವ, ಪ್ರೀತಿಯಿಂದ ಕೂಗುವಾಗ ಯೇಸು ನಮಗಾಗಿ ಬರಲಿರುವ. ನೀವು ಪ್ರೀತಿಯಿಂದ ಯೇಸುವನ್ನ ಕರೆದ್ರೆ ಯಾವ ದೇವ ಕಾಟ ಮಂತ್ರ ತಂತ್ರ ಏನು ನಮ್ಮನ್ನ ಮುಟ್ಟುವುದಕ್ಕೆ ಸಾಧ್ಯ ಇಲ್ಲ. ಯೋಬನ ಗ್ರಂಥದಲ್ಲಿ ಅರಸನಾದಂತ ಯೋಬನ ಜೀವಿತದಲ್ಲಿ ಅವತನ್ನು ಮುಟ್ಟಬೇಕಾದ್ರೆ ಸೈತಾನ, ಅಪ್ಪ ನೀನ್ ಪರ್ಮಿಷನ್ ಕೊಡೋ ರಾಜ ಅಂತ ಕೇಳ್ತಾನೆ. ಪರ್ಮಿಷನ್ ಕೊಟ್ರೆ ನಮ್ಮನ್ನ ಮುಟ್ಟೋದಕ್ಕೆ ಸಾಧ್ಯ. ಆದ್ರೆ ನೀವು ಸೈತಾನಿಗೆ ಪರ್ಮಿಷನ್ ಕೊಡ್ಬೇಡಿ. ಏನೇ ಆದರೂ ಏನೇ ಬಂದರೂ ನನ್ನ ದೇವರು ನನ್ನ ಜೊತೆ ಇದ್ದಾನೆ ಅಂತ ನಂಬಿಕೆಯಿಂದಿಡಿ. ಆ ನಂಬಿಕೆಯನ್ನು ನಿಮ್ನೇನ್ ಮಾಡ್ತದೆ, ನಡೆಸುವಂಥದ್ದಾಗಿದೆ. ಕಷ್ಟ ಇದೆ, ದುಃಖ ಇದೆ ಅಂತೇಳಿ ಎದುರ್ಕೋಬೇಡಿ, ಭಯ ಪಡಬೇಡಿ. ಯಾಕಂದ್ರೆ ಎಲ್ಲವನ್ನ ದೇವರು ಏನ್ ಮಾಡಿದ್ದಾನೆ, ಶಿಲುಬೆ ಮೇಲೆ ಎಲ್ಲವನ್ನ ಮಾಡಿ ಮುಗಿಸಿದ ನಮಗ. ಆದ್ರೆ ನೀನ್ ಮಾಡ್ಬೇಕಾದ್ರೆ ಅಪ್ಪ ಏಸಪ್ಪ ನನ್ನನ್ನು ರಕ್ಷಿಸು ಅಂತೇಳಿ ಕೂಗಾಸ್ತು. ಕಣ್ಣುಗಳನ್ನು ಮುಚ್ಚೋಣ, ತಲೆಗಳನ್ನು ಬಾಗಿಸೋಣ, ಅಂತ್ಯಾಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತಹ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯ ಸವಾಸವು, ಕೂಡಿ ಬಂದಂತಹ ಎಲ್ಲ ಮಕ್ಕಳ ಸಂಗಡ, ತಲವಾಗಿರ್ತಕ್ಕಂಥ ಮಕ್ಕಳ ಸಂಗಡ, ನಿನ್ನ ರಾಜ್ಯ ಬರುವ ತನಕ ನಾವು ಮಾಡಿದಂತಹ ಪ್ರಾರ್ಥನಾ ಮನವಿಗಳ ಸಂಗಡ ವಿಶೇಷವಾಗಿ ದೇವರೇ ನಿನ್ನ ಚಿತ್ತವು ಈ ಲೋಕದಲ್ಲಿ ನೆರವೇರುವ ತನಕ ನಮ್ಮ ಸೇವೆ ಸಂಗಡ ಸದಾ ಕಾಲವೂ ನಿರಂತರವೂ ನೆರವೇರಿ ಆಗಿರಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಮ್ಮ ಅಕ್ಕ ನನಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟು ನನ್ನ ಮಗಳು ಮದುವೆ ಮಾಡ್ಕೊಳ್ಳಿಲ್ಲ ಅಂತ ಹೇಳಿ ಮಾಟ ಮಂತ್ರ ಮಾಡಿಸಿ ಹಾಕಿದ್ರು. ನಮ್ಗೆ ಆ ಮಾಟ ಮಂತ್ರ ಮಾಡಿಸಿದ್ರೆ ನಮ್ಮ ಜೀವಿತದಲ್ಲಿ ಏನೂ ಆಗಿಲ್ಲ. ಯಾಕೆಂದ್ರೆ ನಾನು ನಂಬಿರುವ ದೇವರು ಜೀವವುಳ್ಳ ದೇವರು. ಗೌಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಮಲೆ ಮಹದೇಶ್ವರನ ಬೆಟ್ಟದಲ್ಲಿ ಉಳಿಸೇವೆ ಮಾಡ್ತಿದ್ದೆ.